ಹೇಳಿದ್ರು ಕೂಡ ಕೇಳಿಸೋದಿಲ್ಲ, ಅದು ಮೆದ್ಲಿಗೆ ಹೋಗಲ್ಲ. ಅದಕ್ಕೋಸ್ಕರ ಸತೀಶ್ ಅವರು ಅಭಿಮಾನದಿಂದ ಹೇಳ್ತಾ ಇದ್ದಾರೆ, ಬಹಳ ಸಂತೋಷ. ಆದ್ರೆ ಅವ್ರು ಹೇಳ್ದಂಗೆ ನಾನು ನಡ್ಕೊಳ್ಳಲ್ಲ. ಜನರು ಒತ್ತಾಯ ಮೇಲೆ ನೀವು ನಡ್ಕೊಳ್ಳೇಬೇಕಾಗ್ತದೆ. ಆಯ್ತು, ಕುತ್ಕೊಂಡು ನಡಿ, ಅಲ್ಲಿ ಹಿಂದೆಗಳಲ್ಲಿ ನಡಿ. ಎಲ್ರಿಗೂ ನಮಸ್ಕಾರ. ಸಮಯನೂ ಕೂಡ ಆಗಿದೆ, ಹೆಚ್ಚು ಮಾತನಾಡಲಿಕ್ಕೆ ಬಹಳಷ್ಟು ವಿಚಾರಗಳಿದ್ರು ಕೂಡ ಇನ್ನೂ ಮಾತನಾಡ್ತಕ್ಕಂಥವ್ರು ಕೂಡ ಬಹಳಷ್ಟು ಜನ ಇದ್ರು. ಅವರೆಲ್ಲರ ಕ್ಷಮೆಯನ್ನ ಕೋರಿ ನಾನು ಹೆಚ್ಚು ನಿಮಗೆ ಅನಾನುಕೂಲ ಆಗದ ರೀತಿಯಲ್ಲಿ ಕೆಲವು ಮಾತುಗಳಲ್ಲಿ ನನ್ನ ಭಾವನೆಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಹಿಂದುಳಿದ ವರ್ಗಗಳ ಒಕ್ಕೂಟದ ದಶಮಾನೋತ್ಸವ ಕಾರ್ಯಕ್ರಮ ವಿಶೇಷವಾಗಿ ನಿಮ್ಮನ್ನ ಎಲ್ಲರೂ ಕೂಡ ಈ ರೀತಿ ಬಿಳಿ ಬಟ್ಟೆ ಹಾಕೊಂಡು ಡಯಾಸ್ನಲ್ಲಿ ಕೂತ್ಕೊಳ್ಳೋದಕ್ಕೆ, ಮುಂದೆ ಕೂತ್ಕೊಳ್ಳೋದಕ್ಕೆ ಕಾರಣೀಭೂತರಾದಂತವರು ಸನ್ಮಾನ್ಯ ಡಿ ದೇವರಾಜ ಅರಸರು ಅಂತ ಹೇಳಿ ನಾವೆಲ್ಲ ನಂಬಿದ್ದೇವೆ. ಪಾಪ ಡಿ ದೇವರಾಜ ಅರಸರ ಪುಸ್ತಕಗಳನ್ನ ಸ್ವಲ್ಪ ನಾವೆಲ್ಲ ಓದಬೇಕು. ಬಹಳ ಜನ ಬಂದಿದ್ದಾರೆ. ಮತ್ತೆ ನಮ್ಮ ಭಾಷಣಕಾರರು ಕೂಡ ಅವರು ಸಮಾಜದಲ್ಲಿ ಯಾವ ರೀತಿ ಅವರು ಬೆಳೆದು ಬಂದರು, ಅವ್ರು ಎಷ್ಟು ಕಷ್ಟ ಅನುಭವಿಸಿದ್ರು ಬೆಳಿಲಿಕ್ಕೆ, ಅವರಿಗೆ ಅಧಿಕಾರ ಬಂದಾದ ಮೇಲೆ ಅವರು ಯಾವ ರೀತಿ ಈ ದೊರೆಯಲ್ಲಿರ್ತಕ್ಕಂಥ ಸಮುದಾಯಗಳಿಗೆ ದೊರೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರು, ಅದೆಲ್ಲವನ್ನು ಕೂಡ ನಾವು ತಿಳಿದಾಗ ನಾವು ಕೂಡ ಅಲ್ಪ ಸ್ವಲ್ಪ ಪ್ರಯತ್ನ ಮಾಡೋಣ ಅಂತಕ್ಕಂಥ ಚಿಂತನೆ ನಮಗೆ ಬರ್ತದೆ. ಆದ್ರಿಂದ ಇವತ್ತು ದೇವರಾಜ ಅರಸರು ಮತ್ತು ಸನ್ಮಾನ್ಯ ಬಂಗಾರಪ್ಪನವರು ಇಂತಹ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಉಪಸ್ಥಿತರಿರ್ತಕ್ಕಂಥ ಎಲ್ಲರನ್ನು ಕೂಡ ನಾವು ತೆಗೆದುಕೊಳ್ಳಲಿಕ್ಕೆ ಬಹಳ ಸಮಯ ಆಗ್ತದೆ. ಹಾಗಾಗಿ ಅಧ್ಯಕ್ಷರು ಮತ್ತೆ ಎಲ್ಲ ಮುಖಂಡರುಗಳು, ಸನ್ಮಾನಿತರುಗಳು ಈಗಾಗಲೇ ಮಾತುಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದಂತಹ ಎಲ್ಲರಿಗೂ ಕೂಡ, ಎಷ್ಟು ಜನ ವೇದಿಕೆಯಲ್ಲಿ ಅಲಂಕರಿಸಿರ್ತಕ್ಕಂಥ ಪ್ರಮುಖರು, ಅಷ್ಟೇ ಪ್ರಮುಖರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಿ, ದಶಮಾನೋತ್ಸವ ಕಾರ್ಯಕ್ರಮ ಅಂತ ಹೇಳಿ ನಾವು ಈ ದಿವಸ ಆಚರಣೆಯನ್ನ ಮಾಡೋರ ಜೊತೆಯಲ್ಲಿ ಸಂಘಟನೆ ಕೂಡ ಮಾಡತಕ್ಕಂಥದ್ದು ಬಹಳ ಅತಿ ಪ್ರಮುಖವಾದಂತಹ ಅಂಶ ಅಂತೇಳಿ ನಾನು ಭಾವಿಸಿದೆ. ಹಾಗಾಗಿ ಈ ಒಂದು ಹಿಂದುಳಿದ ವರ್ಗಗಳ ಸಂಘಟನೆಯನ್ನ ಮಾಡತಕ್ಕಂಥದ್ದಕ್ಕೆ ಏನೆಲ್ಲ ಶ್ರಮವನ್ನ ಹಾಕಿದ್ದಾರೆ, ಏನೆಲ್ಲ ಪ್ರಯತ್ನಗಳನ್ನ ಮಾಡಿದ್ದಾರೆ, ಅವರ ಹೆಸರುಗಳನ್ನ ನಾನು ವೈಯಕ್ತಿಕವಾಗಿ ಪ್ರಸ್ತಾಪ ಮಾಡಿದ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯವರು ಹೊರತುಪಡಿಸಿ ಹೊರಗಡೆಯಿಂದ ನಮ್ಮ ವೇಣುಗೋಪಾಲ್ ಅವರು ಭಾಗವಹಿಸಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಅಂತೇಳಿ ನಾನು ಭಾವಿಸ್ತೇನೆ. ನಮ್ಮ ಮುತ್ತುರಾಜನವರು ಕೂಡ ಅವರು ಕಲಾವಿದರು ಹೌದು, ಲೇಖನಕಾರರು ಹೌದು, ಸಮಾಜದ ಒಳಿತಿಗಾಗಿ ಬಹಳ ಬೆಂಕಿಯಿಂದ ಅರಳಿರ್ತಕ್ಕಂಥ ಹೂವು ಅಂತ ಹೇಳಿ ನಮ್ಮ ಮುತ್ತುರಾಜ್ ಅವ್ರಿಗೆ ಹೇಳಿದ್ರು ಕೂಡ ತಪ್ಪೇನಾಗುವುದಿಲ್ಲ. ಆ ರೀತಿಯ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಹಿರಿಮೆಯನ್ನ ಹೆಚ್ಚಿದ್ದಾರೆ ಅಂತ ಹೇಳಿ ನಾನು ಅವರಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳು ಕೂಡ ಸಲ್ಲಿಸ್ತೇನೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಆಸಕ್ತಿ ಇತ್ತು. ಈ ದಿವಸ ರಾಜ್ಯ ಮಟ್ಟದ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಮ್ಮೇಳನ ಬೆಂಗಳೂರಿನಲ್ಲಿ ನಡೀತಾ ಇದೆ. ಆ ಸಮ್ಮೇಳನ ಇರೋ ಸಂದರ್ಭದಲ್ಲಿ ಗೃಹ ಸಚಿವರಾಗಿ ಅವರೇ ನೇತೃತ್ವ ಇರೋದ್ರಿಂದ ಆ ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಅನುಪಸ್ಥಿತಿ ಇಲ್ಲಿ ಇಲ್ಲ ಅಂತೇಳಿ ನಾವು ಭಾವಿಸಬೇಕೆ ಹೊರತು ನಮ್ಮ ಸಮಾಜದ ಬಗ್ಗೆ ಅಭಿಮಾನ ಇಲ್ಲ, ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ, ಅದಕ್ಕೆ ಬಂದಿಲ್ಲ ಅಂತೇಳಿ ಯಾರು ಕೂಡ ಅಪಪ್ರಚಾರಕ್ಕೆ ಒಳಗಾಗಬಾರದು ಅಂತೇಳಿ ಅವರೆಲ್ಲರ ಗಮನಕ್ಕೂ ಕೂಡ ನಾನು ತರಲಿಕ್ಕೆ ಬಯಸ್ತೇನೆ. ದೇವರಾಜ ಅರಸರ 72ರಲ್ಲಿ ಮುಖ್ಯಮಂತ್ರಿಗಳಾದರು. ಅವರು ಮುಖ್ಯಮಂತ್ರಿಗಳಾಗ್ತಕ್ಕಂಥ ಸಂದರ್ಭದಲ್ಲಿ ಅವರು ವಿಧಾನಸಭೆ ಸದಸ್ಯರು ಕೂಡ ಅಲ್ಲ.
ಆದಾಗ್ಯೂ ಕೂಡ ಅವರಲ್ಲಿರ್ತಕ್ಕಂಥ ಜನಪರವಾದಂತಹ ಕಳಕಳಿ, ಅವರ ಒಂದು ಸೌಜನ್ಯ, ಸರಳತೆ ಇದೆಲ್ಲಕ್ಕೂ ಕೂಡ ಮೆಚ್ಚಿ ಇಂದಿರಾ ಗಾಂಧಿಯವರು ಅವರನ್ನ ಮುಖ್ಯಮಂತ್ರಿಗಳಾಗಿ ನೇಮಿಸಿದ್ರು. ನಾವು ಇನ್ನೊಂದು ಅಂಶ ನಾವೆಲ್ಲ ಮರೆತುಬಿಟ್ಟಿದ್ದೀವಿ. ಆಗ ನಮ್ಮ ಕರ್ನಾಟಕ ರಾಜ್ಯದಿಂದ ಅತ್ಯಂತ ನಿಕಟವಾಗಿದ್ದವರು ಇಂದಿರಾ ಗಾಂಧಿಗೆ ಅಂತ ಹೇಳಿದ್ರೆ ಸನ್ಮಾನ್ಯ ಕೊಲ್ಲೂರು ಮಲ್ಲಪ್ಪನು. ನಾವೆಲ್ಲ ಮರ್ತ್ಬಿಟ್ಟಿದ್ದೀವಿ. ನಾವು ಇತಿಹಾಸ ಅದಕ್ಕೋಸ್ಕರ ನಮ್ಮ ಜನಗಳಿಗೆ ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನ ಹಂಚ್ಕೋಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತ ಹೇಳಿ ನಾನು ಹೇಳೋದು. ಆಗ ವರ್ಕಿಂಗ್ ಕಮಿಟಿ ಸದಸ್ಯರು ಕೂಡ ಇದ್ದವರು. ಕರ್ನಾಟಕ ರಾಜ್ಯದಿಂದ ವರ್ಕಿಂಗ್ ಕಮಿಟಿ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯರು ಅಂತ ಹೇಳಿದ್ರೆ ಅವರೊಬ್ಬರೇ ಇದ್ದವರು. ಈಗಿನ ವರ್ಕಿಂಗ್ ಕಮಿಟಿ ಆಗಿನ ವರ್ಕಿಂಗ್ ಕಮಿಟಿಗೂ ಕೂಡ ಅಜಗಜಾಂತರ ವ್ಯತ್ಯಾಸ ಇದೆ. ವರ್ಕಿಂಗ್ ಕಮಿಟಿ ಅವರು ಕೇಂದ್ರ ಸರ್ಕಾರವನ್ನ ಅವರ ಆಫೀಸಿಗೆ ಕರೆಸಿ ಮಾತಾಡಿಸಷ್ಟು ಬಲಿಷ್ಠವಾಗಿದ್ದಂತಹ ವರ್ಕಿಂಗ್ ಕಮಿಟಿ. ಅಲ್ಲಿ ಅವರು ಕೂಡ ವರ್ಕಿಂಗ್ ಕಮಿಟಿಯ ಒಬ್ಬ ಗೌರವಾನ್ವಿತ ಸದಸ್ಯರಾಗಿರ್ತಾರೆ. ಅವರನ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಶ್ರೀಮತಿ ಸೋನಿಯಾ ಗಾಂಧಿಯವರು ಸೂಚನೆ ಮಾಡ್ತಾರೆ. ಅವರು ನಯವಾಗಿ ನನಗೆ ಬೇಡ, ದೇವರಾಜ ಅರಸು ಮಾಡಿ ಅಂತ ಹೇಳಿ ಅವರು ಯಾರನ್ನ ಮುಖ್ಯಮಂತ್ರಿ ಜಾಗ ಬಿಟ್ಕೊಡ್ತಾರೆ ಅಂದ್ರೆ ಕೊಲ್ಲೂರು ಮಲ್ಲಮ್ಮನವ್ರು ಬಿಟ್ಕೊಟ್ಟದ್ದನ್ನ ನಾವು ಹತ್ರದಿಂದ ನೋಡಿರ್ತಕ್ಕಂಥ. ಹಾಗಾಗಿ ದೇವರಾಜ ಅರಸಿಗೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಇವೆಲ್ಲ ಸನ್ನಿವೇಶಗಳಿಗೂ ಕೂಡ ಕಾರಣ. ಇದನ್ನು ನಾನು ಯಾಕೆ ಇದನ್ನ ಇತಿಹಾಸ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರೇ ರಾಜಕಾರಣದಲ್ಲಿ ಬೆಳಿಬೇಕಾದ್ರೂ ಯಾರಾದ್ರೂ ಒಬ್ರು ಕೈ ಹಿಡಿದು ಎತ್ತವರು ಒಬ್ರು ಇದ್ದಾಗ ಮಾತ್ರ ಸಾಧ್ಯ, ಇಲ್ಲದೆ ಆಗುತ್ತೆ. ಅವತ್ತು ದೇವರಾಜ ಅರಸಿಗೆ ಅವಕಾಶ ದೊರೆತಿದ್ರಿಂದ ಅವನವ್ರ ಕಮಿಷನ್ ಮಾಡಿದ್ರು, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ತಂದ್ರು, ಡೆಟ್ ರಿಲೀಫ್ ಆಕ್ಟ್ ತಂದ್ರು. ಹೀಗೆ ಹಲವಾರು ಬಡವರ ಪರವಾದಂತಹ ಕಾರ್ಯಕ್ರಮಗಳನ್ನ ಜಾರಿ ಮಾಡುವಂತಹದ್ದು ಸನ್ಮಾನ್ಯ ದೇವರಾಜ ಅರಸರು. ಆ ದೇವರಾಜ ಅರಸರು ಮಾಡಲಿಕ್ಕೆ ಕಾರಣೀಭೂತರಾದಂತವರು ಶ್ರೀಮತಿ ಇಂದಿರಾ ಗಾಂಧಿಯವರು ಮತ್ತು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ನಮ್ಮ ಮರ್ಯಾದೆ. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಸನ್ಮಾನ್ಯ ಅವತ್ತು ಮುಖ್ಯಮಂತ್ರಿಗಳವರಾದಾಗ ಇನ್ನೊಬ್ಬ ಜಾತಿಯವನು, ಅರಸು ಜಾತಿಯವನು ಸದಸ್ಯ ಇರಲಿಲ್ಲ. ಇನ್ನೊಬ್ಬ ಯಾರೋ ಅವರ ಹೆಸರು ಹೇಳೋರೇ ಇರಲಿಲ್ಲ ಅವರಿಗೆ. ಅದಾದ್ಮೇಲೆ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಾದಾಗ ಇನ್ನೊಬ್ರು ಅವ್ರ ಜಾತಿಯವರು, ಇನ್ನೊಬ್ರು ಇಲ್ಲ. ಧರ್ಮಸಿಂಗ್ ಮುಖ್ಯಮಂತ್ರಿ ಆಗುವಾಗ ಇನ್ನೊಬ್ರು ಅವ್ರ ಜಾತಿಯವರು ಇರಲಿಲ್ಲ. ಅಫ್ಕೋರ್ಸ್ ನಮ್ಮ ಬಂಗಾರದವ್ರು ಆಗುವಾಗ ಅದು ಕೂಡ ಸಮಾಜದಲ್ಲಿ ಇನ್ನೊಂದು 5-6 ಜನವಾದ್ರೂ ಇದ್ರು. ಆದರೆ ಜಾತಿ ಆಧಾರ ಇಲ್ಲದೆ ಅವರ ಯೋಗ್ಯತೆ, ಅವರ ಶ್ರಮ, ಅವರ ದಕ್ಷತೆಗೆ ಗುರುತಿಸಿ ಅವಕಾಶ ಕೊಟ್ಟಂತಹ ನಿದರ್ಶನಗಳನ್ನು ಕೂಡ ನಾವು ಯಾರೋ ಮಾಡಿ. ಇವತ್ತು ಸುಮ್ಮನೆ ಯಾರು, ನಾನು ಯಾವ ಪಕ್ಷನೂ ಟೀಕೆ ಮಾಡಕ್ ಹೋಗೋದಿಲ್ಲ, ಯಾವ ಪಕ್ಷನೂ ವೈಭವೀಕರಿಸಲಿಕ್ಕೆ ಹೋಗೋದಿಲ್ಲ. ಆಯ್ತಪ್ಪ, ಈಗ ಜೆಡಿಎಸ್ ಅಲ್ಲಿ ಯಾರು ಅಧಿಕಾರಕ್ಕೆ ಬಂದ್ರೆ ಯಾರಿಗಾದ್ರೂ ಬೇರೆಯವರು ಮಾಡ್ತಾರ? ಬಿಜೆಪಿಯವರು ಅಧಿಕಾರಕ್ಕೆ ಬಂದ್ರೆ ಬೇರೆಯವ್ರಿಗೆ ಯಾರಿಗಾದ್ರೂ ಮಾಡ್ತಾರ? ಆದ್ರೆ ಈ ಸರ್ಕಾರ ಬಂದ್ರು ಮಾತ್ರ ಬೇರೆ ಎಲ್ಲ ಸಮಾಜದವರಿಗೂ ಅವಕಾಶಗಳು ದೊರಕುತ್ತೆ ಅಂತಕ್ಕಂಥದ್ದು ಇದು ಇತಿಹಾಸ ಅಷ್ಟೇ. ನಾನೇನು ಸೃಷ್ಟಿ ಮಾಡಿ ಹೇಳ್ತಕ್ಕಂಥದ್ದಲ್ಲ. ಹಾಗೇನೆ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ನಮಗೆ. ಇವತ್ತು ಯಾರು ಏನೇ ಹೇಳ್ಬೋದು, ನಮ್ಮ ರಾಜ್ಯದಲ್ಲಿ ಯಾರೊಬ್ಬರೂ ಕೂಡ ಇವತ್ತು ಹಸುವಿನಿಂದ ಬಳಲ್ತಾ ಇಲ್ಲ. ಮೊದಲು ಹಳ್ಳಿಗಳಲ್ಲಿರ್ಬೋದು, ಪಟ್ಟಣಗಳಲ್ಲಿರ್ಬೋದು, ಬೆಳಿಗ್ಗೆ ಇದ್ರೆ ಭಿಕ್ಷಕ್ಕೆ ಯಾರಾದ್ರೂ ಬಂದ್ರು, ಅನ್ನ ಕೊಡಿ, ಸಾರು ಕೊಡಿ, ಮುದ್ದೆ ಕೊಡಿ. ಎರಡೂ ಇಲ್ಲ ಅಂದ್ರೆ ಮೈನಪ್ಪ ಸೀಕು ಯಾವುದು ರಾಗಿ ಸುಟ್ಟು ಮುದ್ದೆ ಮಾಡಿ ತಳದಲ್ಲಿ ಸೀಕಿರ್ತಿದ್ದಾರೆ, ಅದನ್ನಾರು ಕೊಡಿ ಅಂತ ಬರೋದು. ಮಡಿಕೆ ಒಳಗಿರೋದು. ಇವ್ರು ರಾತ್ರಿ ಹೊತ್ತು ಹೆಣ್ಮಕ್ಳು ಪಾಪ ಇರೋ ಬರೋದೆಲ್ಲ ಊಟ ಮಕ್ಕಳಿಗೆ ಗಂಡದಿರಿಗೆ ಬಡಿಸಿ ಇವರು ಬರೀ ನೀರು ಕುಡಿದು ಮಲ್ಕೊಳ್ಳೋರು. ಆ ಮಟ್ಟಿಗೆ ಒಂದಷ್ಟು ನೀರು ಇದು, ಇವರು ಒಂದಷ್ಟು ನೀರು ಕುಡಿದು ಮಲಿಕೊಳ್ಳೋರು. ಇಂಥ ಪರಿಸ್ಥಿತಿಗಳನ್ನು ಹಳ್ಳಿಗಾಡಿನಲ್ಲಿ ನಾವೆಲ್ಲ ಹತ್ತಿರದಿಂದ ನೋಡಿರ್ತಕ್ಕಂಥ. ಬೆಳಗ್ಗೆ ಎದ್ದು ಭಿಕ್ಷಕ್ಕೆ ಬರೋರು. ಇವತ್ತು ಯಾವ್ದಾದ್ರೂ ಊರಲ್ಲಿ, ಯಾವುದೇ ಪಟ್ಟಣದಲ್ಲಿ ಯಾರಾದ್ರೂ ಭಿಕ್ಷಕ್ಕೆ ಯಾರಾದ್ರೂ ಬಂದಿದ್ರೆ ತೋರಿಸಿ ನನಗೆ. ಕೇಳೋದೇ ಇಲ್ಲ ಇವತ್ತು. ಆದ್ರೆ ಭಿಕ್ಷಕ್ಕೆ ಪಟ್ಟಣದಲ್ಲಿ ಅಲ್ಲಿ ಇಲ್ಲಿ ನಿಮ್ಮ ಎಂಥದ್ದು ಸಿಗ್ನಲ್ ಲೈಟ್ ಎಲ್ಲ ಬರ್ತಾರೆ, ಅದು ಸಾಯಂಕಾಲ ದರ್ಶನವರೇ ಹೊರತು ಭಿಕ್ಷಕ್ಕೆ ಬರೋರು ಹೊಟ್ಟೆ ಪಾಡಿಗೆ ಬರೋರಲ್ಲ. ಶಿವಣ್ಣ ನಗ್ಬೇಡಕ್ಕಾಗಲೇ. ಈ ತರ ಒಂದು ಕ್ರಾಂತಿಕಾರಿಕ ಸುಧಾರಣೆಯನ್ನ ತಂದಂತದ್ದು ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ಯಾಕೆ ಹೆಚ್ಚು
ಅಚ್ಚುಮೆಚ್ಚು ಪ್ರೀತಿ ಇದ್ರೆ ಅವ್ರು ಯಾವಾಗಲೂ ಅಷ್ಟೇನೆ ಏನಾರಾಗಲಿ ಬಡವ್ರಿಗೆ ಏನಾಗಬೇಕು ಕೇಳಿ ಅದು ಮಾಡೋಣ ಅನ್ನೋರು. ಈ ಶುಭಾಗ್ಯದ ಕಾರ್ಯಕ್ರಮ ನಮ್ಮ ಜಿಲ್ಲೆಯಿಂದ ನಾವು ಪ್ರಾರಂಭ ಮಾಡುವಂತ ಕಾರ್ಯಕ್ರಮ ಮಕ್ಕಳಿಗೆ ಯಾರು ಕೊಟ್ಟದ್ದಲ್ಲ. ಮಧುಗಿರಿನಲ್ಲಿ ನಮ್ಮ ವೆಂಕಟಪ್ಪ ಇಲ್ಲೇ ಇದ್ದಾರೆ. ನಾವು ಮಕ್ಕಳುಗಳು ವಿದ್ಯಾವಂತರು ಮಕ್ಕಳುಗಳಿಗೆ ದೀಪ ಹಾಕಿಸ್ಕೊಟ್ಟವ್ರು ನಾವು. ಯಾರೆಲ್ಲ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ ಮನೆಯಲ್ಲಿ ದೀಪದ ಅವಶ್ಯಕತೆ ಇದೆ, ಆ ಎಲ್ಲ ಓದೋ ಮಕ್ಕಳುಗಳಿಗೆ ದೀಪದ ವ್ಯವಸ್ಥೆಯನ್ನು ನಾವು ಮಾಡಿದಂಥದ್ದು ನಮ್ಮ ಸರ್ಕಾರ ನಾವು ಅಧಿಕಾರದಲ್ಲಿದ್ದಾಗ ಮಾಡಿದಂತಹ ಒಂದು ಜನಪರವಾದಂತಹ ಒಂದು ಕಾರ್ಯಕ್ರಮ ಅಂತೇಳಿ ನಮಗೆಲ್ಲ ನೆಮ್ಮದಿ ಇದೆ. ಯಾರು ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ, ಆದ್ರೆ ನಮ್ಮ ನೆಮ್ಮದಿ ಇದೆಯಲ್ಲ ಅದಕ್ಕೆ ಬೆಲೆ ಕಟ್ಟಲಿಕ್ಕೂ ಆಗಲ್ಲ. ಈ ರೀತಿ ಜನಪರವಾದಂತಹ ಕಾರ್ಯಕ್ರಮ ಇವತ್ತು ಡೆತ್ ರಿಲೀಫ್ ಆಕ್ಟ್ ಅಂದ್ರೆ ಮೊದಲೆಲ್ಲ ಹಳ್ಳಿಗಳಲ್ಲಿ ಒಂದು 30 ವರ್ಷ ಹಿಂದಕ್ಕೆ ಹೋಗಿ ನೀವು ಯೋಚನೆ ಮಾಡಿ ನೋಡಿ. ಕೆಲವರೆಲ್ಲ ಈ ವಾಯ್ದೆ ಮೇಲೆ ಅಡಾಯಿಸ್ಕೊಳ್ಳೋರು. ಒಂದು ವಾಲೆ ಯಾರಾದ್ರೂ ಹೆಣ್ಮಕ್ಳು ತಗೊಂಡೋಗ ಮನೆಗೆ ಇಟ್ಟರೆ ಊರಲ್ಲಿ ಸಾಲ ಕೊಡೋರು ಇರ್ತಾ ಇದ್ರು. 3 ತಿಂಗಳಿಗೆ ಈಗ 50 ರೂಪಾಯಿ ಸಾಲ, 20 ರೂಪಾಯಿ ಬಡ್ಡಿ. 3 ತಿಂಗಳಾದ್ಮೇಲೆ ನಮ್ದಲ್ಲ ನಿಮ್ದು ಅಂದ್ರೆ ನಿಮ್ದಲ್ಲ ಅಂದ್ರೆ ಇವ್ರದ್ದು ಅವ್ರಿಗೆ ಕೊಡಂಗಿಲ್ಲ. ವಾಯ್ದೆ ಸಾಲ ಅಂತ ಇವ್ರು 3 ತಿಂಗಳಿಗೆ ಬೆಳಿಗ್ಗೆ ದುಡ್ಡು ಬಡ್ಡಿ ತಗೊಂಡೋದ್ರನ್ನ ಇಲ್ಲ ವಾಯ್ದೆ ಮುಗ್ದ ನಡಿ ಆಗ್ತದೆ ಅಂತ ಕಳ್ತಾರೆ. ಬಹಳಷ್ಟು ಹಳ್ಳಿಗಳಲ್ಲಿ ಆಗ ಒಡವೆಗಳು ಈ ರೀತಿ ಬಿಡಿಸ್ಕೊಂಡು ಹಡ ಇಡಿಸ್ಕೊಂಡಿರೋರು ಗೂಡೆಗಳನ್ನು ತುಂಬ ಮಡಗಿರೋರು. ಯಾವ್ಯಾವ ಊರಲ್ಲಿ ಯಾರ್ಯಾರು ಮಡಗಿದ್ರು ಏನು ಎಷ್ಟ ಅಂತ ಬೇಕನ್ನೋದು ದಾಖಲೆಗಳು ತಗೊಳ್ತೀನಿ. ಈ ಡೆತ್ ರಿಲೀಫ್ ಆಕ್ಟ್ ಬಂದ ಮೇಲೆ ಎಲ್ಲ ಅವರವರು ವಾಪಸ್ ಕೊಟ್ಬಿಟ್ರಲ್ಲ, ಎಲ್ಲ ವಾಪಸ್ ಕೊಟ್ಟು ಕೆಲವು ಜನ ಅಷ್ಟು ಕೊಡ್ತೀವಿ ಅಂದ್ರೆ ಅಷ್ಟೇ ಕೊಟ್ರಪ್ಪ ಸಾಕು, ನಾನು ಬಡ್ಡಿ ಕೇಳ್ತಾನೆ ಇರಲಿಲ್ಲ. ಕೆಲವು ವಸ್ತುನು ಇಲ್ಲ ಕಂಡ್ರೆ ನಮ್ಮ ರೋಗ ಹಾಕಿದ್ರು ಆಯ್ತಪ್ಪ ಎಲ್ಲೂ ಕಂಪ್ಲೇಂಟ್ ಕೊಡಕ್ ಹೋಗ್ಬೇಡ ತಗೊಂಡೋಗ ಹೋಗ್ಲಿ ಅಂತ ಹೇಳಿ ಅವರು ವಾಪಸ್ ಕೊಟ್ಬಿಡೋರು. ಈ ರೀತಿ ಅದು 2400 ರೂಪಾಯಿಗೆ ವರಮಾನ ಕಡಿಮೆ ಇದ್ರೆ ಯಾರಾದ್ರೂ ಅಡ ಇಟ್ಟಿಸ್ಕೊಂಡಿದ್ರೆ ಅದು ಕಾನೂನು ನಿಷಿದ್ಧ ಅಂತ ಹೇಳಿ ಕಾನೂನು ಮಾಡೋದು. ಅದು ಕರ್ನಾಟಕ ಡೆತ್ ರಿಲೀಫ್ ಆಕ್ಟ್ ಅಂತ ಮಾಡೋದು. ಇದೆಲ್ಲ ಮರ್ತೋಗ್ಬಿಟ್ಟಿವೆ ಅವೆಲ್ಲ. ಹೀಗಾಗಿ ಮತ್ತೆ ಭೂ ಸುಧಾರಣೆಯಿಂದ ಮುಂಚೆ ಬೇಸಾಯ ಮಾಡಿದ್ರೆ ಕಣದಿಂದ ಗಾಡಿ ಸೀದಾ ಅವ್ರ ಮನೆಗೆ ಹೋಗೋದು. ಇವ್ರ ಮನೆಗೆ ಮಾಮೂಲಿ ಜೊಳ್ಳು ಪಳ್ಳು ಮುಂದಡ್ಡೆದು ಎಲ್ಲ ಇರೋದಲ್ಲ, ಅದನ್ನು ತುಂಬಿಕೊಂಡು ಇವ್ರು ಹೋಗ್ಬೇಕು. ಭೂಮಿಯವನವ್ರು ಕೊಡ್ಬೇಕಲ್ಲ ಅವ್ರಿಗೆ, ಇಷ್ಟು ಭೂಮಿಗೆ ಉಳುಮೆ ಮಾಡ್ಕೊಂಡ್ರೆ ಇಷ್ಟು ಫಲ ಕೊಡಬೇಕು ಅಂತ. ಅವಾಗೆಲ್ಲ 1 ಎಕರೆ ಹೊಲದಲ್ಲಿ ನಾವು ಏನೇ ಬೇಸಾಯ ಮಾಡಿದ್ರು ಕೂಡ 3 ಮೂಟೆ ಬೆಳೀತಿರ್ಲಿಲ್ಲ. ಹಳೆಯದಾಗಿ 3 ಮೂಟೆ ಬೆಳೀತಿರ್ಲಿಲ್ಲ. ಫಲ ಖಂಡಿಗದ ಲೆಕ್ಕ ಅದೆಲ್ಲ ಅವಾಗೆಲ್ಲ ಬೆಳೀತಿದ್ರು. ಭತ್ತ ಗೇವಮಲ್ಗೆ ಬೆಳೆಯೋರು ಇವು ಎಲ್ಲ ಬಹಳ ಕಮ್ಮಿ. ಅದು ಕುತ್ತಿಗ ಸ್ವತಃ ಮನೆಯಲ್ಲಿ ಯಾರಾದ್ರೂ ಕೆಲಸ ಮಾಡೋರಿದ್ರೆ ಅವಾಗ ಅವ್ರಿಗೊಂದು ಸ್ವಲ್ಪ ಉಳಿಯೋದಷ್ಟೇ. ಕೂಲಿಗೀಲಿ ಇಟ್ಟು ಮಾಡೋದಂದ್ರೆ ಏನು ಉಳಿತಿರ್ಲಿಲ್ಲ. ಇವಾಗ ಕೂಲಿ ಇಟ್ಟು ಮಾಡಿಸಿದ್ರೆ ಮೇಲೆ ಬಂದಿದ್ದು ನಮ್ಗೆ ಇನ್ನೂ ಈಗ. ಅವಾಗ ಆ ತರ ಪರಿಸ್ಥಿತಿ ಅವಾಗೆಲ್ಲ ನಿವಾರಣೆ ಮಾಡಲಿಕ್ಕೆ ದೇವರಾಜ ಅರಸರ ಒಂದು ಹೋರಾಟ ಅಂತಲ್ಲ, ಅವರ ಒಂದು ದೂರದೃಷ್ಟಿತ್ವ ಕಾರಣ ಆಗಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನ ಸಮಾಜದಲ್ಲಿ ಎಲ್ಲ ಭಾಗದಲ್ಲೂ ಕೂಡ ದೊರಕಿಸ್ಕೊಡುವಂತ ಕೆಲಸ ಮಾಡೋದು. ಭೂ ಸುಧಾರಣೆ ಅದೇ ಅಲ್ವಲ್ಲ, ಉಳುವವನೇ ಒಡೆಯ ಅಂತ ಹೇಳಿ ತಂದಂತ. ಕಮ್ಯುನಿಸ್ಟ್ ರಾಜ್ಯಗಳಲ್ಲೂ ಕೂಡ ಅಷ್ಟೊಂದು ಕ್ರಾಂತಿಕಾರಿಕ ಕಾಯ್ದೆಗಳೆಲ್ಲ ತರಲಿಲ್ಲ. ಕಮ್ಯುನಿಸ್ಟು ಇಲ್ಲಿ ಇದ್ರು, ಕೇರಳದಲ್ಲೂ ಇದ್ರು, ವೆಸ್ಟ್ ಬೆಂಗಾಲ್ ಜ್ಯೋತಿ ಬಸು ಇದ್ರು. ಆದ್ರೂ ಕೂಡ ಕಮ್ಯುನಿಸ್ಟರು ಕೂಡ ಅಷ್ಟೊಂದು ಜನಪರವಾದಂತಹ ರೈತರ ಪರವಾದಂತಹ ಕಾಯ್ದೆಗಳನ್ನ ತರಲಿಲ್ಲ. ಆದ್ರೆ ಕರ್ನಾಟಕದಲ್ಲಿ ಸನ್ಮಾನ್ಯ ದೇವರಾಜ ಅರಸರು ತಂದದ್ದು ಅಂತೇಳಿ ನಾವೆಲ್ಲ ಹೆಮ್ಮೆಯಿಂದ ಅವರನ್ನ ಸ್ಮರಿಸ್ಕೋಬೇಕು. ಹಾಗೆ ಬಂಗಾಳದ ಮುಖ್ಯಮಂತ್ರಿಗಳಿಂದಲೂ ನಾವು ಹತ್ರದಲ್ಲಿ ನೋಡ್ತಾ ಇದ್ದೀವಿ. ಅವರು ಬೆಳಿಗ್ಗೆ ಹೊತ್ತು ಟೆನಿಸ್ ಆಡ್ಕೊಂಡು ಶಟಲ್ ಆಡ್ಕೊಂಡು ಬರೋರು, ಬಂದ್ಮೇಲೆ ಸ್ನಾನ ಮಾಡ್ತಿರಲ್ಲ ಡೈನಿಂಗ್ ಟೇಬಲ್ ಕೂತ್ಕೊಳ್ಳೋರು. MLAಗಳು ಯಾರನ್ನ ಬಂದು ಎಲ್ಲಾರು ಕರೆಯೋರು ಕೂರ್ಸೋರು. ಸುತ್ತ ಪೆನ್ ತೆಗಿತಾರೆ ಗಿರಾಕಿ, ಪೆನ್ ತೆಗೆದು ಬರೀ ಟ್ರಾನ್ಸ್ಫರ್ನ ಬರ್ಕೊಡೋರು. ಇವರೆಲ್ಲ ಅರ್ಜಿಗಳು ವ್ಯಾಪಾರದವು. ಅದಕ್ಕೋಸ್ಕರ ಅವರು ಪೆನ್ನೇ ತೆಗಿತಿರ್ಲಿಲ್ಲ, ಪೆನ್ ಮುಚ್ಚಿಟ್ಬಿಡೋರು. ಬಡವ್ರಿಗೆ ಏನ್ ಮಾಡ್ಬೋದು ಹೇಳ್ರ ನೀವು. ಅವ್ರ ಕಾಲದಲ್ಲಿ ಆರಾಧನಾ, ಆಶ್ರಯ, ವಿಶ್ವ ಇವೆಲ್ಲ ಅವರು ತಂದಂತ ಕಾರ್ಯಕ್ರಮ. ಆರಾಧನಾ ಅಂತ ಹೇಳಿದ್ರೆ ಇವತ್ತು ಹಳ್ಳಿನಲ್ಲಿ ನಮ್ಮೂರಲ್ಲೂ ಕೂಡ ಮಾರಮ್ಮ ಚೌಡಮ್ಮ ಇಲ್ವೇನ್ರಿ,
ನಾವು ದೇವಸ್ಥಾನ ಕಟ್ಕೋಬಾರ್ದೇನ್ರಿ ಅಂತೇಳಿ ಆರಾಧನಾ ಸ್ಕೀಮು ಇಂಟ್ರೊಡ್ಯೂಸ್ ಮಾಡಿದ್ರು. ವಿಶ್ವ ಸ್ಕೀಮ್ ಅವ್ರದ್ದು ಹಳ್ಳಿನಲ್ಲಿ ಶೆಡ್ಗಳು ಕಟ್ಟಿಸಿ ಅದನ್ನ ಮಾಡಬೇಕು ಅಂತೇಳಿ ಅವಾಗಿನ ನರಸಿಂಹರಾವ್ ಕರೆದು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿ ಅದನ್ನು ಉದ್ಘಾಟನೆ ಮಾಡಿದ್ರು. ಆಶಯ ಆರಾಧನಾ, ವಿಶ್ವ, ಆಶಯ ಇವೆಲ್ಲ ಸ್ಕೀಮ್ಗಳು ಅವರು ತಂದು ಪ್ರತಿಯೊಬ್ಬರು ಕೂಡ ನಮ್ಮ ರಾಜ್ಯದಲ್ಲಿ ನನಗೆ ಮನೆ ಇಲ್ಲ, ನಾನು ಬೀದಿಲಿದ್ದೀನಿ ಅಥವಾ ನನಗೇನು ಸೂರಿಲ್ಲ ಅಂತಕ್ಕಂಥದ್ದು ಯಾರು ಇರಬಾರ್ದು, ಪ್ರತಿಯೊಬ್ಬರಿಗೂ ಕೂಡ ಒಂದು ಸೂರು ಇರಬೇಕು ಅಂತಕ್ಕಂಥದ್ದನ್ನ ತಂದಂತವರು ಸನ್ಮಾನ್ಯ ಬಂಗಾರಪ್ಪನವರು. ಅದನ್ನ ಅವರಿಗೆ ಹೇಳೋರು, ಯಾವ್ದಾರ ಬಡವ್ರ ಕೆಲಸ ಹೇಳ್ರೆ ಕೇಳ್ತೀನಿ, ಸುಮ್ಮನೆ ಬಂದು ಮಾತಾಡೋದಲ್ಲ ಅಂತೇಳಿ ಕೇಳೋರು. ಒಬ್ರು ಹೇಳ್ತಿರ್ಲಿಲ್ಲ ಎಮ್ಮೆಲೆಗಳು, ಇವರು ಕಾಗದಗಳು ಇಟ್ಕೊಂಡು ಕೂತಿರೋ ಬರ್ಸಕ್ಕೆ, ಇವರು ಪೆನ್ನೇ ತೆಗಿತಿರ್ಲಿಲ್ಲ ಗಿರಾಕಿ, ಪೆನ್ ತೆಗೆದ್ರೆ ಎಲ್ಲ ಗಮಗಮ ಇಟ್ಬಿಡೋರು. ಆಗಿನ ಪರಿಸ್ಥಿತಿಯಲ್ಲಿ ಹತ್ತಿರದಲ್ಲಿ ನೋಡಿದಂತ ಪಾಪ ಅವರು. ಮತ್ತೆ ಜನಪರವಾಗಿ ದೇವರಾಜ ಅರಸು ಜನರ ಜೊತೆ ಮಿಕ್ಸ್ ಆಗೋರು. ಆದ್ರೆ ಇವರು ಬಂಗಾರಪ್ಪನವ್ರದೇ ಒಂಥರ ಒಂದು ವಿಶಿಷ್ಟವಾದಂತಹ ಕೂಡ. ಅಲ್ಲಿ ಯಾರೋ ಡೋಲ್ ಬಡಿದಿದ್ರೆ ಇವರೇ ಇಸ್ಕೊಂಡು ಡೋಲ್ ಬಡಿತಾರೆ, ಅಲ್ಲಿ ಯಾರೋ ಜಟ್ಕ ಹೊಡಿದಿದ್ರೆ ಇವರೇ ಹೋಗಿ ಕುತ್ಕೊಂಡು ಜಟ್ಕ ಹೊಡಿತಾರೆ. ಯಾಕೆಂದ್ರೆ ಅವರು ನಾನು ನಿಮ್ಮಲ್ಲಿ ಒಬ್ಬವನು ಅಂತಕ್ಕಂಥದ್ದು ತೋರಿಸ್ಕೊಳ್ಳಿಕ್ಕೆ ಅವರು ಆ ರೀತಿ ಅವ್ರ ನಡವಳಿಕೆ ಇರ್ತಿದ್ದೆ ಹೊರತು ಅವ್ರ ಹೆಸರು ಹುಡುಗಾಟಿಕೆ ಮಾಡ್ತಕ್ಕಂಥದ್ದು. ಪ್ರತಿಯೊಬ್ರು ಅಷ್ಟೇ, ಅಲ್ಲಿ ಯಾರೋ ಹೋಗ್ತಿದ್ದೋ ಒಂದು ಬಿಡಿ ಸೇರ್ಕೊಂಡು ಹೋಗ್ತಾರೆ, ಅವನದೊಂದು ಬಿಡಿ ಇಸ್ಕೊಂಡು ಹಚ್ಕೊಳ್ತಾರೆ. ನಾನು ಹೇಳೋದು, ಒಬ್ಬ ಅಧಿಕಾರದಲ್ಲಿ ಬಂದಂತವ್ರು ಯಾವತ್ತೂ ಕೂಡ ಅಂತಸ್ತು ಜನರ ಅಂತರ ಇಟ್ಕೋಬಾರ್ದು. ಅಂತಸ್ತು ಅವನು ಇಟ್ಕೊಳ್ಳಿರ್ಬೇಕು, ಅಂದ್ರೆ ಅಂತರ ಇದೆಯಲ್ಲ ಅದು ಇದ್ರೆ ಅವರು ಜನನಾಯಕ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂತರ ಇಲ್ಲದೆ ಜನರ ಮಧ್ಯೆ ಇದ್ರು ಮಾತ್ರ ಜನನಾಯಕರಾಗ್ತಾರೆ. ಜನನಾಯಕರಾಗಬೇಕು ಅಂತ ಹೇಳಿದ್ರೆ ಯಾವ ನಡ್ಕೋಬೇಕು ಅಂತೇಳಿ ಯಾವುದೋ ಪುಸ್ತಕದಲ್ಲಿ ಬರೆಯಲ್ಲ, ಯಾವ ಯೂನಿವರ್ಸಿಟಿಲೂ ಹೇಳ್ಕೊಳೋದಿಲ್ಲ, ಮತ್ತೆ ಯಾವ್ದ್ರಲ್ಲೂ ಏನು ಅವರು ನಡವಳಿಕೆ ಮೇಲೆ ಬೇರೆಯವ್ರನ್ನ ನೋಡಿ ಕಲ್ತ್ಕೊಂಡು ಅವರು ಜನನಾಯಕರಾಗಬೇಕೇ ಹೊರತು ನಾವು ಸ್ವಾರ್ಥ ಸಾಧನೆಗೆ ಸುಳ್ಳು ಹೇಳಿಕೊಂಡು ನಾವು ಚುನಾವಣೆಗಳು ಮಾಡಿಬಿಟ್ರೆ ಒಂದ್ಸತಿ ಏನೋ ಜನ ಮೋಸ ಬೀಳ್ಬೋದು ಅಷ್ಟೇ. ಪದೇ ಪದೇ ಮೋಸಕ್ಕೆ ಮತದಾರರು ಒಳಗಾಗೋದಿಲ್ಲ ಅಂತಕ್ಕಂಥದ್ದನ್ನ ನಮ್ಮೆಲ್ಲರ ಅನುಭವದ ಮೇಲೆ ಹೇಳ್ತಾ ಇದೀವಪ್ಪ ಅಷ್ಟೇ. ಅದರಲ್ಲೇನು ವಿಶೇಷತೆ ಏನಿಲ್ಲ. ಅದು ಅಂತಹ ಮಹನೀಯರುಗಳನ್ನ ನಾವು ಸ್ಮರಿಸ್ತಕ್ಕಂಥ ಈ ರೀತಿಯ ಒಂದು ಸಮಾವೇಶ, ಈ ನೆಪದಲ್ಲಿ ಈ ಎಲ್ಲ ಏನು ಶೋಷಿತ ಸಮುದಾಯಗಳೇನಿದ್ದಾವೆ, ಧ್ವನಿ ಇಲ್ಲದ ಸಮುದಾಯ ಏನಿದ್ದಾವೆ, ಈ ಸಮುದಾಯಗಳು ಕೂಡ ನಾವೆಲ್ಲ ಒಗ್ಗಟ್ಟಾಗ್ತಕ್ಕಂಥ ಒಂದು ಅವಕಾಶವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಈ ನಮ್ಮ ಸಂಘಟಕರ ಉದ್ದೇಶದಿಂದ ಈ ಒಂದು ದಶಮಾನೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಅಂತಕ್ಕಂಥದ್ದನ್ನು ನನ್ನ ಒಂದು ಬಲವಾದ ನಂಬಿಕೆ. ಇದು ನಿರಂತರವಾಗಿ ನಡೀಬೇಕು. ಇದು ಇವತ್ತು ಮಾತಾಡ್ಬಿಟ್ಟು ನಾವೇನೋ ಒಂದು ಲಘು ಉಪಹಾರ ಮಾಡಿರ್ತಾರೆ, ತಿಂದ್ಬಿಟ್ಟು ಸೀದಾ ಊರಿಗೆ ಹೋಗ್ಬಿಟ್ರೆ ಸಾಧ್ಯ, ಅದು ಸರಿಯಲ್ಲ. ನಾವು ನಮ್ಮ ವಿಚಾರಗಳನ್ನ ನಮ್ಮ ಜನರು ಎಲ್ಲಿ ಕೂತ್ಕೊಂತೀವಿ ಅಲ್ಲೆಲ್ಲ ಹೇಳ್ಬೇಕು ಅವರಿಗೆ. ಬಾಯಿಯಿಂದ ಬಾಯಿಗೆ ಹೋದಾಗ ಅದು ಒಂದು ಒಳ್ಳೆ ಪ್ರಚಾರ, ಅದು ಹೆಚ್ಚು ಅರ್ಥನೂ ಆಗ್ತದೆ. ಯಾರೋ ಬಂದು ಬೈಕ್ ತಗೊಂಡು ಭಾಷಣ ಮಾಡಿ ಹೋಗೋದಕ್ಕೂ ನೀವು ಊರಿನವರೇ, ನಿಮ್ಮ ಅಣ್ತಮ್ಮಂದ್ರಿಗೆ, ನಿಮ್ಮ ಸ್ನೇಹಿತರುಗಳಿಗೆ, ನಿಮ್ಮ ಪರಿಚಯಸ್ಥರಿಗೆ ನೀವು ವಿಷಯಗಳನ್ನ ಹೇಳಿದಾಗ ಅವರು ನಿಜಕ್ಕೂ ಕೂಡ ನಂಬ್ತಾರೆ. ಹಿಂಗ್ ಹೋಗಿದ್ದಪ್ಪ, ಹಿಂಗಾಯ್ತು, ಹಿಂಗ್ ಹೇಳಿದ್ರು, ಇಂಥವ್ರು ವೇಣುಗೋಪಾಲ್ ಅವ್ರು ಮಾತಾಡಿದ್ರು, ಹಿಂಗ್ ಹೇಳಿದ್ರು, ನಾಳೆ ಇಂಥವ್ರು ಮಾತಾಡಿದ್ರು, ಈ ತರ ಪ್ರಸ್ತಾಪ ಮಾಡಿದ್ರು, ನಾವೆಲ್ಲ ಈ ರೀತಿ ಇರಬೇಕು ಅಂತಕ್ಕಂಥದ್ದನ್ನ ಅವ್ರಿಗೆ ಮಂದಟ್ಟು ಮಾಡ್ತಕ್ಕಂಥದ್ದು ಹಳ್ಳಿಗಾಡಿನಲ್ಲಿ ಅತಿ ಅವಶ್ಯ ಅಂತೇಳಿ ನಾನು ಕೂಡ ಭಾವಿಸ್ತೇನೆ. ಆದ್ರಿಂದ ಈ ನನ್ನ ಒಂದು ಸಲಹೆ ಇದೆ, ಅದು ಎಷ್ಟು ಮಟ್ಟಿಗೆ ನೀವೆಲ್ಲ ಹೋಗ್ತಿರೋ ಇಲ್ಲ ಗೊತ್ತಿಲ್ಲ. ಈ ದಶಮಾನೋತ್ಸವ ಕಾರ್ಯಕ್ರಮ ಹಿಂದುಳಿದವರುಗಳ ಒಕ್ಕೂಟದಿಂದ ಮಾಡಿದ್ವಿ, ಬಹಳ ಸಂತೋಷ. ಆಗಸ್ಟ್ 20ನೇ ತಾರೀಕು ದೇವರಾಜ ಅರಸರ ಹುಟ್ಟುಹಬ್ಬ. ನಾನು ಒಂದು ಪ್ರಾಯೋಗಿಕವಾಗಿ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ದೆ ಆ ಹೆಸರಿನಲ್ಲಿ. ನಾವು ಒಂದು ದೊಡ್ಡ ಮಟ್ಟದಲ್ಲಿ ಯಾಕೆ ಮಾಡಬಾರದು? ಯಾವ ಕಾರ್ಯಕ್ರಮ ಅಂತ ಹೇಳಿದ್ರೆ, ನಾವು ಬುದ್ಧ, ಬಸವ, ಅಂಬೇಡ್ಕರ್, ಜಗಜೀವನ್ ರಾಮ್, ಕನಕ, ಕೃಷ್ಣ, ವಾಲ್ಮೀಕಿ, ಹೀಗೆ ಎಲ್ಲ ತಳ ಸಮುದಾಯಗಳು, ಭಗೀರಥ ಜಯಂತಿ ಇರ್ಬೋದು, ಅಥವಾ ಸವಿತಾ ಸಮಾಜದಲ್ಲಿ ಮಾಡ್ತಕ್ಕಂಥದ್ದು ಇರ್ಬೋದು, ಮತ್ತು ನಮ್ಮ ಕುಂಬಾರಿಕೆ ಸಮಾಜದಲ್ಲಿ ಸರ್ವಜ್ಞ ಜಯಂತಿ ಇರ್ಬೋದು, ಹೀಗೆ ಎಲ್ಲ ಜಯಂತಿಗಳನ್ನು ಕೂಡ ಅವರ ಒಂದು ಹುಟ್ಟುಹಬ್ಬದ ದಿವಸ ತುಮಕೂರಿನಲ್ಲಿ ನಾವು ಯಾಕೆ ಆಚರಣೆ ಮಾಡಬಾರದು? ಎಲ್ಲ
32, 38 ರಾಜ್ಯ ಸರ್ಕಾರ ಜಯಂತಿಗಳಿದ್ದಾವೆ. ಅವ್ರವ್ರು ಮಾಡ್ಕೊಂಡು ಯಾವತ್ತೋ ನಮ್ಗೂ ಅದಕ್ಕೆ ಸಂಬಂಧ ಇಲ್ಲ ನಮ್ಗೆ. ಆದ್ರೆ ನಾವು ಇವರೆಲ್ಲ ದಾರ್ಶನಿಕರ ಜಯಂತಿಯನ್ನ ಟ್ಯಾಬ್ಲೋಗಳು ಮಾಡಿ ತುಮಕೂರಿನಲ್ಲಿ ಮೆರವಣಿಗೆ ಮಾಡಿಸಿ ಆಯಾ ಸಮುದಾಯದ ದೇವರುಗಳನ್ನ ಮೆರವಣಿಗೆನೂ ಮಾಡಿಸೋಣ. 1 ಲಕ್ಷ ಜನರಷ್ಟು ಸೇರಿಸಿ ದಾರ್ಶನಿಕರ ಜಯಂತಿ ಅಂತ ಮಾಡಿ ಹಿಂದುಳಿದವರು ಸೇರ್ಕೊಂಡು ಮಾಡೋಣ ಏನಂತ. ಹಾಗಾಗಿ ಹೆಚ್ಚು ಸಂಘಟಿತರಾಗಲಿಕ್ಕೆ ಸಾಧ್ಯ. ಆ ಸಂಘಟನೆ ಸತ್ಪರಿಣಾಮ ನಿಮ್ಗೆ ಯಾವಾಗ ಗೊತ್ತಾಗ್ತದೆ ಅಂದ್ರೆ ಒಂದು 10 ವರ್ಷ, 1-2-3 ಎಲೆಕ್ಷನ್ ಆದ್ಮೇಲೆ ನಿಮ್ಗೆ ಅದೊಂದು ಗೊತ್ತಾಗ್ತದೆ. ಯಾಕೆಂದ್ರೆ ಈಗ ಯಾರು ಕೂಡ ನಿಮ್ಗೆ ರಾಜಕೀಯ ಅಧಿಕಾರ ಇದೆಯಲ್ಲ, ನಿಮ್ಮ ಹತ್ರ ಐಶ್ವರ್ಯ ಇರ್ಬೋದು, ನಿಮ್ಮ ಹತ್ರ ಜನ ಇರ್ಬೋದು, ವಿದ್ಯೆ ಇರ್ಬೋದು, ಎಲ್ಲ ಇರ್ಬೋದು. ಅದಕ್ಕೆಲ್ಲವೂ ಕೂಡ ಗೌರವ ಬರಬೇಕು ಅಂದ್ರೆ ನಿಮ್ಮ ರಾಜಕೀಯ ಅಧಿಕಾರ ಗಳಿಸಬೇಕು. ಈ ದೇವರ ವಿಗ್ರಹ ಇರುತ್ತದೆ, ನಾವೆಲ್ಲ ವಿಗ್ರಹಕ್ಕೆ ಭಕ್ತಿ ಇರ್ತಕ್ಕಂಥದ್ದು ನಮ್ಮಲ್ಲಿ. ಆದ್ರೆ ದೇವರ ವಿಗ್ರಹಕ್ಕೆ ಒಂದು ಹೆಚ್ಚು ಮೆರುಗು ಬರಬೇಕು ಅಂದ್ರೆ ಇಂಥ ಪ್ರಭಾವಳಿ ಇರಲೇಬೇಕು. ಪ್ರಭಾವಳಿ ಇಲ್ಲದೆ ಇದ್ರೆ ಅದು ಯಾವುದೇ ದೇವಸ್ಥಾನದಲ್ಲಿ ದೇವರಿಗೆ ಹೆಚ್ಚು ಆಕರ್ಷಣೆ ಕಡಿಮೆ ಆಗ್ತದೆ. ಈ ರಾಜಕೀಯ ಅಧಿಕಾರನೂ ಕೂಡ ಅದೊಂದು ಪ್ರಭಾವಳಿ ಇದ್ದಂಗೆ. ಆ ಪ್ರಭಾವಳಿಯನ್ನು ಗಳಿಸಬೇಕು ಅಂದ್ರೆ ನಿಮ್ಮಲ್ಲಿ ಒಗ್ಗಟ್ಟು ಇರಬೇಕು, ನಿಮ್ಮಲ್ಲಿ ರಾಜಕೀಯದ ಅರಿವು ಕೂಡ ಇರಬೇಕು. ರಾಜಕೀಯದ ಅರಿವು ಅಂದ್ರೆ ಅದು ಬಹಳ ದೊಡ್ಡ ಅರ್ಥದಲ್ಲಿ ಇರ್ತದೆ. ಬಹಳ ಜನ ಇರ್ತಾರೆ, ಮುಂದೂರು ಸಮಾಜದಲ್ಲಿ ಬಹಳ ಜನ ಇರ್ತಾರೆ. ಯಾರನ್ನ ಅವ್ರ ಜಾತಿಯವ್ರು ನಿಂತ್ಕೊಂಡ್ಬಿಟ್ಟು ಇನ್ನೊಂದು ಜಾತಿಯವ್ರು ಯಾವ ಸಣ್ಣ ಸಮಾಜ ನಿಂತಿದ್ರೆ ಅವರೆಲ್ಲ ನಮ್ಮ ಜೊತೆಲೇ ಇರ್ತಾರೆ. ಬೆಳಿಗ್ಗೆ ಓಟ್ ಹಾಕೋವಾಗ ಸೀದಾ ತಗೊಂಡಾಗ ಹಲ್ಲಾಕ್ಬಿಡ್ತಾರೆ. ತಿರುಗಿ ಓಟ್ ಹಾಕೊಂಡು ನಮ್ಮ ಜೊತೆಗೆ ಸೇರ್ಕೊತಾರೆ. ನಾವೇನು ಅನ್ನ ಬೀಳಂಗೆ ಇಲ್ಲ ಅವರು. ಇದು ಕೇಳೋದು ರಾಜಕೀಯ ಅರಿವು ಅಂತೇಳಿ ನಾವೆಲ್ಲರೂ ಇರಬೇಕು. ರಾಜಕೀಯದಲ್ಲಿ ಯಾರು ಅಧಿಕಾರ ಕೊಡಬೇಕೋ ಅವ್ರಿಗೆ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ರಾಜಕೀಯ ಅಧಿಕಾರ ಕೊಡ್ತೀವಲ್ಲ, ಅದು ರಾಜಕೀಯದ ಅರಿವು ಅಂತ ನಾವು ಹೇಳೋದು. ಅದನ್ನ ಬಹಳ ಪೂರ್ಣವಾಗಿ ಅದನ್ನ ಅರ್ಥ ವಿವರವಾಗಿ ಹೇಳ್ತಕ್ಕಂಥದ್ದು ಸರಿ ಇರೋದು. ನಮ್ಮ ಮಂಜಣ್ಣ ಇಲ್ಲೇ ಕೂತವ್ರ ಯಾವ ಪ್ರಸ್ತಾಪ ಮಾಡಿದ್ರು, ಮಂಜೂರು ಅಧ್ಯಕ್ಷರು ಮಾಡ್ಬಿಟ್ರು ಅಂತ. ನೀನು ಹೇಳಿದ್ದಲ್ವಾ, ನಾಳೆ ಎಲೆಕ್ಷನ್, ನಾಳೆ ಬೆಳಿಗ್ಗೆ ಹಿಂದಿನ ದಿವಸ ರಾತ್ರಿ 7:00ವರೆಗೂ ಅವ್ರ ಅಭ್ಯರ್ಥಿನೇ ಅಲ್ಲ. ನನಗೆ ಯಾವುದೋ ಒಂದು ಇಲ್ಲಿ ನಮ್ಮ ಜಿಯಲ್ಲ ನಿಂತವ್ರೆ ಪಾಪ ಅಲ್ಲಿ ಏನೋ ಪಾಪ ಡಾಕ್ಟ್ರಿಗೆ ಮಾಡೋಣ ಅನ್ನೋದು ಆಯ್ತು ಸರ್ ಎಲ್ಲ ಒಪ್ಕೊಂಡ್ಬಿಟ್ಟು ನಾವೆಲ್ಲ. ಆ ಕೂತಿದ್ದವನು ಗಿರಾಕಿ, ಏನ್ ಸರ್ ಅವ್ರು ಹೆಂಗ್ ಮಾಡ್ತಿದ್ರು ಸರ್, ಮುಂದೆ ಯಾವ ಒಂದು ಅವಕಾಶ ಬಂದಾಗ ಸಹಾಯ ಮಾಡೋಣ ಬಿಡಪ್ಪ ಅಂತ ಡಾಕ್ಟರ್ ಹೇಳಿದ್ರು. ಆಯ್ತು ಬಿಡಿ ಸಾಕು ಅಂತೇಳಿ ಅದು ತೀರ್ಮಾನ ಆಗೋಯ್ತು. ಕೂತಿದ್ದವ್ರು ಗಿರಾಕಿಗಳು ಹೆಂಗ್ ಸರ್ ಮಾಡಕ್ಕಾಗ್ತಿದ್ದೆ ಮುಂದಕ್ಕಾದ್ರು ಅಂತ ಕೂಗಾಡ್ತಾರೆ. ಮನುಷ್ಯ ಹೆಂಗೆ ಬಹಳ ಜನ ಗೊತ್ತೈತೋ ಇಲ್ಲ ಗೊತ್ತಿಲ್ಲ. ಇಂಡಿಪೆಂಡೆಂಟ್ ಆಗಿ ಜನರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇಲ್ಲಿ ತುಮಕೂರು ಪುರಸಭೆಗೆ ಗೆಲ್ತಿದ್ದಂತ ಒಬ್ಬ ವ್ಯಕ್ತಿ ಸಮುದಾಯ ಯಾವ್ದಪ್ಪ, ದೊಂಬೂರು ಕಮ್ಯುನಿಟಿ ಎಷ್ಟು ಜನ ಇರ್ಬೋದು, ದುಡ್ಡು ಇಲ್ಲ, ಕಾಸಿಲ್ಲ. ಪಾಪ ಅವರೆಲ್ಲ ವೆಂಡರ್ಸ್ ಇಲ್ಲೆಲ್ಲ ಅವರಲ್ಲ, ಬಹಳ ಜನ ಸಾಹುಕಾರಗಳು ಕೂತವ್ರೆ, ವೆಂಡರ್ಸ್ ಕೂತವ್ರೆ. ಅಲ್ಲಿ ಜೀವನ ಮಾಡ್ಕೊಂಡು ಒಂದು ರೀತಿ ಒಂದು ಗುಡವನ್ನ ಸಂಪಾದನೆ ಮಾಡ್ಕೊಂಡಿದ್ದಂತ ಮನುಷ್ಯ. ಇವರು ಅವ್ರನ್ನ ಅವಹೇಳನ ಮಾಡ್ಬಿಟ್ರಲ್ಲಪ್ಪ ಅಂತೇಳಿ ನನಗೆ ಮನಸ್ಸಿಗೆ ಬೇಜಾರಾಗಿ 7:30 ಗಂಟೆಗೆ ನಾನು ಹಿಂಗೆ ಕೂತ್ಕೊಂಡು ಯೋಚನೆ ಮಾಡಿ ಯಾರೋ ನನ್ನ ಸ್ನೇಹಿತರಿಗೆ ಹೇಳಿದೆ, ನೋಡಪ್ಪ ಈಗ ಮಾಡ್ಬೇಕು ಅಂತ ಇದ್ದೀನಿ ಅಂತೇಳಿ. ಎಲ್ಲರಿಗೂ ಹೇಳಂಗಿಲ್ವಲ್ಲ, ಒಬ್ಬನಿಗೆ ಹೇಳಿದೆ, ಅವ್ನು ಸರಿ ಸರ್ ಅಂತ ಹೇಳ್ದ. ನಾನು ರಾತ್ರಿ 8 ಗಂಟೆಗೆ ಮನೆಗೆ ಹೋಗಿ ಯಾರ್ಯಾರು ನೀಡಬೇಕು ಮಾತಾಡಿ ಆಂಜನಪ್ಪನವರು ಸಹಾಯ ಮಾಡಿದ್ರಾಗ. ಆಂಜನಪ್ಪನವರು ಪಾಪ ಲಕ್ಷ್ಮೀ ನರಸಿಂಹಯ್ಯನವರು ಕೂಡ ಅವರ ಒಂದು ಜೀವಂತವಾಗಿ ಇರಲಿಲ್ಲ. ಅವ್ರ ಮಗಳು, ಅವ್ರ ಅಳಿಯ, ಅವರು ಕೂಡ ಒಂದು ನಮಗೆ ಕಮಲಮ್ಮವರವೆಲ್ಲ 4 ಕೊಟ್ಟು ಅವರು ಕೂಡ ಕೊಡಿಸಿದ್ರು 6 ಒಟ್ಟು. ಹೀಗೆ ನಾನು ಬೆಳಿಗ್ಗೆ 5 ಗಂಟೆ ಅಷ್ಟೊತ್ತಿಗೆ ಯಾರ್ಯಾರು ಲೀಡರ್ ಭೇಟಿ ಮಾಡಬೇಕು, ಏನ್ ಮಾಡಬೇಕು ಎಲ್ಲ ಮಾಡಿ ನಾನು ಇನ್ನೇನು 5 ಗಂಟೆ ಆಗೋಗ್ಬಿಟ್ಟು ಮಲ್ಕೊಳ್ಳೋದು ಅಂತೇಳಿ ಸ್ನಾನ ಮಾಡಿ 7 ಗಂಟೆಗೆ ನಮ್ಮ ಡೈರಿ ಆಫೀಸ್ಗೆ ಬಂದೆ. ಮುಂಜಾನೆ ಎಲ್ಲವನ್ನೆಲ್ಲ ನಿದ್ದೆ ಹೊಡಿತಾವ್ರ ಮನೆಯೊಳಗೆ. ನಾನು ನಾನು ಮುಂದೆ ಹೇಳೋದಿದ್ದೆ, ಯಾಕೆ ಅವ್ರನ್ನ ನೀವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮನೆಗೆ ಮಲಗ್ಬಿಡ್ತೇನೆ, ಹೇಳಿ ಕಳಿಸ್ದೆ. ಮಂಜು ನೀನು 9 ಗಂಟೆಗೆ ಇಲ್ಲಿ ಉಪಾಧ್ಯಾಯ ಮನೆ ಹತ್ರ ಬಾ, ಅವನಿಗೆ ಶಿವಣ್ಣನು ಬರ್ತಾನೆ, ನೀನು ಹೋಗಿ ಅರ್ಜಿ ಹಾಕು ನೀನು ಅಂತ ಅಂದೆ. ನಿದ್ರೆನಲ್ಲಿ ಎಲ್ಲರೂ ಇನ್ನೂ ಪಾಪ ನನಗೋಸ್ಕರ ಎಲ್ಲಾನು ಯಾಕೆ ಸರ್ ವಿರೋಧ ಮಾಡ್ಕೊಳ್ತೀರ ಜಿಲ್ಲೆನಲ್ಲಿ, ನನ್ಗೇನು ಬೇಡ ಹೋಗಿ ಅಂತ. ನಾನು ರಾತ್ರೆಲ್ಲ ನಿಂತಿಲ್ಲ, ನಾನು ಕಟ್ಟಿದ್ದೆಲ್ಲ ಮಾಡಿದ್ದೀನಿ. ಬೆಳಿಗ್ಗೆ ನನಗೋಸ್ಕರ ಎಲ್ಲ ಅವಾಗೇನೋ ಸರ್ಕಾರ, ಕಾಂಗ್ರೆಸ್, ಜನತಾದಳ ಎಲ್ಲ ಸೇರಿ ಇವ್ರ ವಿರುದ್ಧವಾಗಿ ಯಾರನ್ನೋ ಮಾಡಕ್ ಹೊರಟಿದ್ರು.
ನಾನು ಅವನು ಯಾವನ ಮಾತಾಡಿದ ಮಾತುಗೋಸ್ಕರ ಒಬ್ಬ ಬಡವನಿಗೆ ಗುಣವಂತನಿಗೆ ಗೌರವ ಇಲ್ಲದ ರೀತಿ ಮಾತಾಡ್ತಾರಲ್ಲ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ನಾನು ಹಂಗೆ ಹೇಳಿದ್ರೆ ಈ ಮನುಷ್ಯ ರಾತ್ರಿ ಎಲ್ಲ ಕಷ್ಟ ಬಿದ್ದು ನಾನು ಮಾಡಿದ್ದೀನಿ. ಇಲ್ಲಿ ಮನೆ ಮಲಿಕೊಂಡು ಕರೆದು ಹೇಳಿದ್ರೆ ಹೋಗಿ ಸರ್ ನಮ್ಗೇನು ಬೇಡ ಅಂತ. ಏನಪ್ಪ ಮಾಡ್ಬೇಕು ನಾನು? ಆಮೇಲೆ ಏನಪ್ಪ ಮಂಜಣ್ಣ ಹಿಂಗೆ ಹೇಳ್ಬಿಟ್ರೆ ಹಂಗೆ ನಿಮಗೋಸ್ಕರ ಪ್ರಾಣ ಕೊಟ್ಬಿಡ್ತೀನಿ ಸರ್, ನೀವು ಸುಮ್ಮನೆ ನನಗೋಸ್ಕರ ಯಾಕೆಲ್ಲರೂ ಶತ್ರುಗಳು ಮಾಡ್ಕೊಂತೀರಿ ಅಂತ. ಮನುಷ್ಯನ ಗುಣ ವ್ಯಕ್ತಿತ್ವ ಹೇಗಿದೆ ಅಂತಕ್ಕಂಥದ್ದಕ್ಕೆ ಮಂಜು ಉದಾಹರಣೆ ಕೊಟ್ಟು ಹೇಳೋದು. ಆಮೇಲೆ ಇಲ್ಲಪ್ಪ ನೀನು ಹಾಕ್ಲೇಬೇಕು ಅಂತ ಸರಿ ಹಾಕಬೇಕು. ಅಷ್ಟೊತ್ತಿಗೆ ಮುಖ್ಯಮಂತ್ರಿಗಳು ಫೋನ್ ಮಾಡೋರು, ಇನ್ನೆಲ್ಲ ಫೋನ್ ಮಾಡೋರು. ನಾನು ಅಲ್ಲಿ ತನಕ ಓಟು ಹಾಕಬಾರ್ದು, ಹಾಕ್ಬೇಕು ಇವ್ರಿಗೆ ಹೇಳ್ತಿದ್ದೆ. ನಂದು ಒಂದು ಓಟ್ ಇತ್ತಿಲ್ಲಿ. ನಾನು ಅವೆಲ್ಲ ಫೋನ್ಗಳು ಬಂದ್ಮೇಲೆ ಓಟ್ ಹಾಕೋದ್ ಬೇಡ ಅಂತ ತೀರ್ಮಾನ ಮಾಡ್ಕೊಂಡು ಇವ್ರಿಗೆ ಹಾಕೋದ್ ಬೇಡ ಅಂತ ಹೇಳಿ ನಾನು ಹಾಕ್ಲಿಲ್ಲ ಅಂತಂದ್ರೆ 19 ಸಮ ಆಗ್ಬಿಡ್ತಾರೆ. ನಾನು ಅವಾಗ ಏನ್ ಮಾಡಿದೆ, ಆ ಕಡೆ ಬೀಳೋ ಓಟನ್ನ ಒಂದು ಆಬ್ಸೆಂಟ್ ಮಾಡಿಸ್ಬಿಟ್ಟು ಏನಾರ ಮಾಡಿ ಅಂತ ಒಂದು ಆಬ್ಸೆಂಟ್ ಮಾಡಿಸಿ ಇವ್ರಿಗೆ 19 ಅವ್ರಿಗೆ 18 ಮಾಡಿದೆ. ನನ್ನ ಮಂಜಿಗೆ ಇನ್ನೊಂದು ಹೇಳ್ಕೊಟ್ಟೆ, ನೋಡಪ್ಪ ನೀನು ಅವ್ರು ಅನೌನ್ಸ್ ಮಾಡ್ತಾರೆ DC, ನೀನ್ ಬಂದು ನನ್ನ ಕಾಲಿಗೆ ಬಿದ್ಬಿಟ್ಟ ಕಡೆ, ನೀನು ಬಸವರಾಜ್ ಕಾಲಿಗೆ ಬಿದ್ಬಿಟ್ಟು ಹೇಳ್ತೀನಿ. ಈ ಮನುಷ್ಯ ಅವ್ರು ಅನೌನ್ಸ್ ಮಾಡಿದ್ರು, ಅವ್ರು DC ಬಂದ್ರು, ಸೀದಾ ನಾನು ಮೊದಲೇ ಹೇಳ್ಕೊಟ್ಟಂಗೆ ನಡ್ಕೊಂಡ್ರು. ನನಗೆ ಗೌರವ ಉಳಿತು ಹೋಯ್ತು. ಬಸವರಾಜ್ ಕಾಲಿಗೆ ಬಿದ್ರು. ಮೀಡಿಯಾದಲ್ಲಿ ಹೊಡೆದ್ರು ಫೋಟೋ ಅಂದ್ರೆ ಇದೇ ಬಿಲ್ಡಿಂಗ್ ಹತ್ರ ಸುಟ್ಟೋಗ್ಬಿಟ್ಟು ಅಷ್ಟು ಹೊಡೆದ್ಬಿಟ್ಟು. ಬಸವರಾಜ್ ಮೊಮ್ಮಕ್ಕಳಲ್ಲೇ ಕೂತಿದ್ನಲ್ಲ, ಏನೋ ಹೆಂಗ್ ಮಾಡ್ತೀಯ? ನಾನು ಮಾಡಬಾರ್ದೆಲ್ಲ ಮಾಡಿ ನೀನ್ ತಿರ್ಗ ನನ್ನ ತಲೆ ಕತ್ತಿದ್ಯಲ್ಲ ಅಂತ ಅವ್ರಿಗೆ ತಗೊಂಡು ಅಲ್ಲಿ ಕೈ ಎತ್ತಬೇಕಲ್ಲಪ್ಪ. ಓಟ್ ಅಂತ ನಾವೇನು ಹೇಳಂಗೆ ಇಲ್ವಲ್ಲ, ಅದು ರಿಜಿಸ್ಟರ್ ಆಗ್ತದಲ್ಲ, ಕೈ ಎತ್ತೆ ಓಟ್ ಅಲ್ಲ. ನೀನೇ ಮಾಡಬಾರ್ದು ಮಾಡಿ ನನ್ನ ತಲೆ ಕತ್ತಿದ್ದಾರೆ ಸುಮ್ಮನೆ ಅಂದ್ಬಿಟ್ಟು ಅಂತ ಬಸವರಾಜ್ ಮೇಲೆ ಬಿದ್ದುಬಿಟ್ಟೆ ನಾನು. ಓಲಿ ಬಿಡಪ್ಪ. ಹಂಗೆ ಯಾವಾಗಲೂ ಕೂಡ ರಾಜಕೀಯ ಅಧಿಕಾರ ಅರ್ಹರಿಗೆ ಕೊಡಿಸ್ಬೇಕು ಅಂತ ನಮಗೆ ರಿಸ್ಕ್ ಇದ್ದೇ ಇರ್ತದೆ. ಕೆಲವೊಮ್ಮೆ ನಾವು ಯಾವುದೇ ಒಂದು ತೊಂದರೆಗಳನ್ನ ಇವೆಲ್ಲ ಏನಿರ್ತವೆ ಅವನ್ನ ನಾವೊಂದು ಆಪರ್ಚುನಿಟೀಸ್ ಅಂತ ತಗೊಂಡು ನಾವು ಫೈಟ್ ಮಾಡಿದಾಗಲೇ ನಮಗೆ ಒಳ್ಳೆ ಹೆಸರು ಬರೋದು. ಮೊನ್ನೆ ಎಲೆಕ್ಷನ್ ಅಲ್ಲಿ ಸುಮ್ಮನೆ ದೇವೇಗೌಡರು ನಮ್ಮ ಮನೆ ಪಕ್ಕದಲ್ಲಿ ಹೋದ್ರಲ್ಲ, ಸೀದಾ ಒಳಗೆ ಬಂದು ಹೋಗಿದ್ರೆ ಗೆದ್ದು ಬಿಡು. ಅವ್ರು ಬರ್ದೇ ಇರೋದು ನಮ್ಗೆ ಅನುಕೂಲ ಮಾಡ್ದಂಗಾಯ್ತು ಅವ್ರು. ಯಾಕಂದ್ರೆ ಅವ್ರು ಗೆಲ್ಸಿದ್ರೆ ಮಾನ್ಯ ದಿವಸನೇ ಹೇಳೋರು ಇವರೆಲ್ಲ ನಮ್ಮ ವಿರುದ್ಧನೇ ಮಾಡಿದ್ದು ಅಂತ ಹೇಳೋರು. ಯಾಕಂದ್ರೆ ನಿಂಗಪ್ಪ ಇದಾರಲ್ಲ ಪಾಪ ಸಿನ್ಸಿಯರ್ ಮಾಡಿದ್ರು. ಅವ್ರ ಕಡೆಯವರು ಅವ್ರ ಮನೆಗೆ ಹೋದ್ರೆ ನಾನು ಏನಪ್ಪ ಮಾಡ್ಲಿ, ನಿಂಗಪ್ಪನೇ ನನಗೆ ವಿರೋಧ ಮಾಡಿದ್ಮೇಲೆ ನನ್ನ ಹೆಂಗಪ್ಪ ಗೆಲ್ಲಕ್ಕಾಗ್ತದೆ ಅಂತ ಅಂದ್ಬಿಟ್ಟು ಅವಾಗ ನಿಂಗಪ್ಪ ರಾತ್ರಿ ಎಲ್ಲ ನಿದ್ದೆಯಿಂದ ಬೆಳಿಗ್ಗೆ ಮನೆಗೆ ಬಂದ, ಸಾರಿ ಅಂದ್ಬಿಟ್ಟವ್ರೆ ಗೌಡ್ರು ಹೆಂಗ್ ಮಾಡೋದು, ನಿನಗೆ ಲೇಟಾಗಿ ಸರ್ಟಿಫಿಕೇಟ್ ಕೊಟ್ಟವ್ರೆ, ನಾನೇನ ಮಾಡಿದ್ರೆ ಅವತ್ತೇ ಕೊಟ್ಬಿಡೋರು ಕಡೆ ನಿಮ್ಗೆ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಳ್ತೇವೆ ಹೋಗ ಅಂತ. ಯಾಕೆ ನಾವು ಅಷ್ಟು ಸಿನ್ಸಿಯರ್ ಮಾಡ್ದೆ ನಿಂಗಪ್ಪ. ಈಗ ನಾವು ಸಿನ್ಸಿಯರ್ ಮಾಡಿದ್ರು ಕೂಡ ನಮಗೂ ಸರ್ಟಿಫಿಕೇಟ್ ಇರೋದು. ಆದ್ರೆ ಈಗ ಸೋಲ್ಸೋದಕ್ಕೋಸ್ಕರ ಜನ ಏನು ನಮ್ಮನ್ನು ಇವತ್ತು ಗುರ್ತಿಸ್ತಾರೆ, ಅದಿರ್ತಿರ್ಲಿಲ್ಲ. ಅದಕ್ಕೋಸ್ಕರನೇ ಯಾವುದೇ ಸಮಸ್ಯೆಗಳು, ಯಾವುದೇ ಸವಾಲುಗಳು ಬಂದ್ರೆ ಅದನ್ನ ಸ್ವೀಕಾರ ಮಾಡಿ ನೀವು ಅದರಲ್ಲಿ ನಿರತರಾಗಿ ನೀವು ಅದರಲ್ಲಿ ಮುಂದೆ ಬಂದರೆ ನಿಮಗೆ ಅದೊಂದು ಆಪರ್ಚುನಿಟೀಸ್ ಆಗ್ತದೆ. ಹಾಗೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಊಟ ಲೇಟ್ ಆದ್ರೂ ಪರವಾಗಿಲ್ವಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹಿಂದಿನ ಇತಿಹಾಸ ನಾವು ತಿಳ್ಕೋಬೇಕು, ಹೋರಾಟದ ಮನೋಭಾವ ಮಾಡಬೇಕು, ಒಗ್ಗಟ್ಟಿರಬೇಕು. ಮತ್ತೆ ನಾವು ಬರೀ ಜಾತಿ ಆಧಾರದ ಮೇಲೆ, ಈಗ ನಾನು ಮಂಗೇರಿಯಲ್ಲಿ ಎಮ್ಎಲ್ಎ ಆಗ್ತಿದ್ದೆ, 36,000 ಲೀಡ್ ಕೊಟ್ಬಿಟ್ರಪ್ಪ. ನಮ್ಮವ್ರು ಎಷ್ಟಪ್ಪ ಅವರ ಒಂದು 15 20,000 ಇರ್ಬೋದು. ಅದು 2 ಪಾರ್ಟಿ ನಮ್ಮವರು. ಯಾಕೆಂದ್ರೆ ಸಾಯಂಕಾಲ ಗಿರಾಕಿಗಳು ಬಹಳ ಇರ್ತಾರೆ. ಸಾಯಂಕಾಲ ಗಿರಾಕಿಗಳು 2 ಪಾರ್ಟಿ ಇರ್ತಾರೆ. ಅವ್ರಿಗೆ ಏನಿಲ್ಲ, ಸಾಯಂಕಾಲಕ್ಕೆ ಯಾರು ನೋಡ್ಕೊತಾರೆ ಅವರು. ಬರೀ ನಮ್ಮ ಜಾತಿಲಿ ಇರಲ್ಲ, ಎಲ್ಲಾದ್ರಲ್ಲೂ ಇರ್ತಾರೆ. ಒಂದ್ ಜಾತಿ ಜಾಸ್ತಿ ಇರ್ತಾರೆ, ಒಂದ್ ಜಾತಿ ಕಮ್ಮಿ ಇರ್ತಾರೆ ಅಷ್ಟೇ. ಅಲ್ಲಿ 36,000 ಲೀಡ್ ಕೊಟ್ಟರು ಅಂದ್ರೆ ಎಲ್ಲ ಸಮುದಾಯದವರು ಒಗ್ಗಟ್ಟಾಗಿ ಮತ ಹಾಕಿದ್ದಕ್ಕೆ ಗೆಲ್ಲಕ್ಕಾಗಿದ್ದೆ ಹೊರತು ಯಾವುದೋ ಒಂದು ಜಾತಿ ಮೇಲೆ ಇದೆ ದುಡ್ಡಂತೂ ನಮ್ತವ್ ಯಾವತ್ತೂ ಇಲ್ಲ. ನಾನು ದುಡ್ಡು ಗಿಡ್ಡು ನಮ್ಮನ್ನು ಯಾರು ಕೇಳೋಕ್ಕೂ ಬರಲ್ಲ, ಅದೇನ್ ಕಟ್ಟೋ ಗೊತ್ತಿಲ್ಲ. ಅವರವರೇ ಸ್ವಯಂವಾಗಿ ನಮ್ಗೆ ಆಶೀರ್ವಾದ ಮಾಡಿ, ಅಂದ್ರೆ ಎಲ್ಲಾ ಜಾತಿಲಿರ್ತಕ್ಕಂಥ ಬಡವರ ಪರವಾಗಿ ನಾವೇನು ಚಿಂತನೆ ಮಾಡ್ತೀವಿ, ನಾವು ಆ ಬಡವರಿಗೆ ಅನುಕೂಲಗಳನ್ನು ಮಾಡುವಂತ ಪ್ರಯತ್ನ ಮಾಡ್ತೀವಿ. ಆ ಎಲ್ಲಾ ಜಾತಿಯಲ್ಲಿರ್ತಕ್ಕಂಥ ಬಡವರುಗಳ ಆಶೀರ್ವಾದದಿಂದ 10 ಬಹುಮತದಿಂದ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಉದಾಹರಣೆ ನಾನು ಹೇಳಿದೆ. ಈ ಹಿಂದೆ ಗಂಗನ್ಮೆ ಬಂದಿಲ್ಲ, ಈಗ 78ರಲ್ಲಿ ಗಂಗನ್ಮೆ ಬಿ ಫಾರಂ ಕೊಡಿಸ್ಕೊತಾರೆ DMC ಅಂತ ಬೆಳಿಗ್ಗೆ ಅಲ್ಲಿಂದ ಇಲ್ಲಿ ಬರಕ್ ಬಸ್ ಚಾರ್ಜ್ ದುಡ್ಡಿಲ್ಲ ಅವ್ರಿಗೆ. 78ರಲ್ಲಿ ಅವು MLA ಆಗೋಲ್ಲ, 25,000 ಲೀಡರ್ ಗೆದ್ದವಾಗ. ಹಾಗೆ ದುಡ್ಡಿದ್ದ ಪ್ರಾಮುಖ್ಯತೆ ಇಲ್ಲ. ಜನರು ಮನಸ್ಸು ಮಾಡಬೇಕು.
ಜನರು ಮನಸ್ಸು ಮಾಡಬೇಕು ಅಂದ್ರೆ ನಾವು ಅವ್ರ ವಿಶ್ವಾಸ, ಅವರ ಹೃದಯವನ್ನ ಗೆದ್ದಾಗ ಮಾತ್ರ ನಮಗೆ ಆಶೀರ್ವಾದವನ್ನ ಮಾಡಲಿಕ್ಕೆ ಸಾಧ್ಯ. ಆದ್ರಿಂದ ನಾವು ಜನಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು ನಿರಂತರವಾಗಿ ಮಾಡಬೇಕು. ಮತ್ತೆ ಯಾವುದೇ ಒಂದು ಜಾತಿ ಜೊತೆನಲ್ಲಿ ನಾವು ಗುರುತಿಸ್ಕೊಳ್ಳೋದು, ನಾವು ಗುರುತಿಸ್ಕೋಬೇಕಾಗಿರೋದು ಬಡವರು ಬರಬೇಕು. ಯಾರೇ ಇರಲಿ, ಅವನು ಯಾವುದೇ ಜಾತಿಯವರಾಗ್ಲಿ, ಯಾವುದೇ ಊರಿನವನಾಗ್ಲಿ, ನಾವು ಬಡವರ ಪರವಾಗಿ ಇದ್ದಾಗ ಮಾತ್ರ ನಮಗೆ ದೇವರ ಆಶೀರ್ವಾದ. ಈ ದೇವರ ಆಶೀರ್ವಾದ ಮತ್ತೆ ಶಾಪದ ಬಗ್ಗೆ ನಾನು ಬಹಳ ಸರಿ ಹೇಳಿದ್ದೀನಿ. ಬಹಳ ಸರಿ ನಾವು ಯಾರಿಗಾದ್ರೂ ಕೂಡ ಅಸಹಾಯಕರಿಗೆ ನೀವು ಸಹಾಯ ಮಾಡಿದಾಗ ಅವ್ರೇನು ನಮ್ಮ ಹೆಸರು ಹೇಳಿ ಆಶೀರ್ವಾದ ಮಾಡಲ್ಲ. ಯಾರೋ ಮಾರಾಯಣಪ್ಪ ಸಹಾಯ ಮಾಡಿದ ದೇವ್ರು ಚೆನ್ನಾಗಿ ಇಟ್ಬಿಡ್ಲಿ ಅಂತ ಹೇಳ್ತಾರಲ್ಲ, ಅದೇ ನಿಜವಾದಂತ ದೇವರ ಆಶೀರ್ವಾದ. ನೀವು ಯಾರಿಗಾದ್ರೂ ಶೋಷಣೆ ಮಾಡಿದಾಗ ಅವ್ರು ಶಾಪ ಆಗ್ತಾರೆ. ಹೆಣ್ಮಕ್ಳಂತೂ ಮೆಟ್ಕೆ ಮುರಿದ್ಬಿಡ್ತಾರೆ. ಮುರಿತಾರಮ್ಮ ಇಲ್ವಾ? ಹಳ್ಳಿಗಳಲ್ಲಿ ಮುರಿತಾರಮ್ಮ, ನಾವೆಲ್ಲ ನೋಡಿದ್ದೀವಿ. ಮನೆ ಹಾಳಾಗೋಗ ಅಂತಾರೆ. ಅದೇ ನಿಜವಾದಂತ ದೇವ್ರ ಶಾಪ ಅಂತ ತಿಳ್ಕೋಬೇಕಾಗುತ್ತೆ. ಯಾರನ್ನ ಶೋಷಣೆ ಮಾಡ್ತಾರೆ, ಅವರ ಒಂದು ಅವಕೃಪೆಗೆ ಒಳಗಾಗ್ತಾರೆ, ಅವರಿಂದ ಏನು ನಮ್ಮನ್ನ ದೂಷಣೆ ಮಾಡ್ತಾರೆ, ಅದೇ ನಿಜವಾದಂತ ದೇವರ ಶಾಪ. ಅವ್ರು ಏನ್ ಪ್ರಶಂಸೆ ಮಾಡ್ತಾರೆ, ಅದೇ ನಿಜವಾದಂತ ದೇವರ ಆಶೀರ್ವಾದ ಅಂತ ತಿಳ್ಕೊಂಡು ನಾವು ಕೆಲಸ ಮಾಡಬೇಕೆ ಹೊತ್ತು ಯಾರೇನು ತಿಳ್ಕೋಬೇಡಪ್ಪ ಎಕ್ಸೈಸ್ನವರು. ಈಗೆಲ್ಲ ಇಲ್ಲ, CH PH ಎಲ್ಲ ಮೊದಲೆಲ್ಲ ಬಾಬಾ CH ಅದು ಇದು ಎಲ್ಲ ಮಾಡಿ ದುಡ್ಡು ಮಾಡೋರು. ತಿರುಪತಿಗೆ ಹೋಗಿ 50 ಲಕ್ಷ 25 ಲಕ್ಷ ಕೊಟ್ಟು ಹುಡ್ಡಿಗೆ ದುಡ್ಡು ಹಾಕಿ ಪೂಜೆ ಮಾಡಿಸೋದು. ಹೌದಲ್ವೇ ನಾಗರಾಜು? ಮಾಡಿಸ್ತಿರ್ಲಿಲ್ವ? ಎಲ್ಲ ನಾನು ಹೇಳೋದು ತಪ್ಪು ಸರಿ ಅಂತ ಅವ್ರ ನಂಬಿಕೆ. ಅದು ನಂಬಿಕೆಗೆ ನಮ್ದೇನು ವಿರೋಧ ಇಲ್ಲ. ದೇವರ ಅವನೇ ಅಂದ್ರೆ ಅವನೇ, ನಮ್ ಕಡೆ ಬೇಡ ಇಲ್ಲ ಅವನು ಅಂದ್ರೆ ಇಲ್ಲ. ನಾವು ಅದಕ್ಕೆ ಇಲ್ಲ ಅನ್ನೋದಂತ ಜೊತೆ ಇಲ್ಲ, ನಾವು ಅವನೇ ಅನ್ನೋದಕ್ಕೂ ಜೊತೆ ಇಲ್ಲ. ಈಗೆಲ್ಲ ಶ್ರೀರಾಮನ ದೇವಸ್ಥಾನ ಕಟ್ಟಿಸ್ತಾರಲ್ಲ, ಅಲ್ಲಿ ಶ್ರೀರಾಮನ ದೇವಸ್ಥಾನ ಇನ್ನೊಂದು 5-6 ತಿಂಗಳು ಕಳೀಲಿ, ಏನೇನು ಬರ್ತವೆ ಏನೇನು ಅಂತ ಹೇಳ್ತೀವಿ. ಯಾವತ್ತೂ ಕೂಡ ಶ್ರೀರಾಮ ಎಲ್ಲ ಜನರನ್ನು ಕೂಡ ಆಶೀರ್ವದಿಸ್ತಕ್ಕಂಥವ್ರು. ಅದಕ್ಕೋಸ್ಕರ ರಾಮರಾಜ್ಯದ ಕಲ್ಪನೆ ಬಂದಂತದ್ದು. ಈಗ ಅದು ಬಿಜೆಪಿ ಶ್ರೀರಾಮನ, ಮೋದಿ ಶ್ರೀರಾಮನ ನೋಡೋಣ ಅದೇನಾಗ್ತದೆ. ನಮ್ಮೂರಲ್ಲಿ ಸುಮಾರು 100 ವರ್ಷಗಳ ಇತಿಹಾಸದ ಶ್ರೀರಾಮ ದೇವಸ್ಥಾನಗಳಿದ್ದಾವೆ. ಹೆಚ್ಚು ಪಾವಿತ್ರತೆ ಇರ್ತಕ್ಕಂಥ ದೇವಸ್ಥಾನಗಳಿದ್ದಾವೆ. ಈಗ ಅವ್ರು ಬಿಟ್ಬಿಟ್ಟು ಇವರು ಎಲೆಕ್ಷನ್ಗೋಸ್ಕರ ನಮ್ಮ ದೇವಸ್ಥಾನ ಕಟ್ಬಿಟ್ಟು ಇದು ಮಾಡ್ತಾರೆ, ಅದು ಇದು ಅಂತ ಹೇಳೋದು ನಿಜವಾದಂತಹ ಇದು ಜನರಿಗೆ ಮಾಡ್ತಕ್ಕಂಥ ಮೋಸದ ಕೆಲಸ ಅಂತ ತಿಳ್ಕೋಬಹುದು. ನಾವು ರಾಮನ ಭಕ್ತರು. ನಾನು ಹೋಗಿದ್ದೆ ರಾಮನ ಮಸೀದಿ ಬೀಳಿಸಿದಾಗ, ಇವ್ರು ಶ್ರೀರಾಮನ್ ಇದ್ದಾಗ ನಾನು ಹೋಗಿದ್ದೇನೆ ಅಯೋಧ್ಯೆಗೆ. ಒಂದು ಟೆಂಟ್ ಅಲ್ಲಿ 2 ಗೊಂಬೆ ತಗೊಂಡೋಗಿ ಕೊಟ್ಟು ಶ್ರೀರಾಮನ ಇವನೇ ಅಂತ ಹೇಳೋದು. ನಾವು ನಮ್ಮೂರಲ್ಲೆಲ್ಲ ರಮೇಶನ್ ಕೊಳ್ಳಿಗೆ ಹೋಗಿ ದೇವಸ್ಥಾನದವ್ರು ಒಳಗಡೆ ಹೋದ್ರೆ ನಮ್ಮ ದೇವಸ್ಥಾನದಲ್ಲಿ ಕಾಲಿ ಕೂಡಲೇ ನಮಗೊಂಥರ ವೈಬ್ರೇಷನ್, ಒಂದು ರೀತಿಯಲ್ಲಿ ದೇವರ ಬಗ್ಗೆ ಭಕ್ತಿ ವಿಶ್ವಾಸ ಬರ್ತದೆ. ಅಲ್ಲವತ್ತ ನಾನು ಹೋಗಿದ್ನಲ್ಲ, ಏನು ಅನಿಸ್ಲೇ ಇಲ್ಲ ನನಗೆ. ಯಾವ್ದೋ ಟೂರಿಂಗ್ ಪ್ಯಾಕೇಜ್ ಅಲ್ಲಿ ಏನೋ ತಂದಿಗೆ ತಂಗಿ ಇದು ಇಟ್ಬಿಟ್ಟವ್ರೆ 2 ಗೊಂಬೆ. ಇವತ್ತೇನ್ ಮಾಡೋರೋ ಗೊತ್ತಿಲ್ಲ, ಮುಂದೆ ನೋಡೋಣ. ನಾನು ಇದನ್ನ ಯಾಕೆಂದ್ರೆ ಜನರ ಭಾವನೆಗಳನ್ನ ಅದನ್ನ ನಾವು ಕೇಳ್ತಾರೆ ಅಂತ ಹೇಳಿ ಅವ್ರನ್ನ ಕೆಟ್ಟ ದಾರಿನಲ್ಲಿ ತಗೊಂಡು ಹೋಗಬಾರ್ದು ಅಂತ ಇವರು ಪೂಜೆ ಮಾಡೋಣ. ನಾವು ಈಗ ಸಿದ್ದರಾಮಯ್ಯನವ್ರ ಬಗ್ಗೆ ಅವನು ಯಾವನೋ ದುರಹಂಕಾರಿನೋ ಅಹಂಕಾರಿನೋ ಮನುಷ್ಯನೋ ಮೃಗನೋ ಗೊತ್ತಿಲ್ಲ, ಮಗನೆ ಅಂತ ಕರೀತಾರಲ್ಲ ಅವನು. ಎಷ್ಟು ಧೈರ್ಯ ಅನ್ನೋದು ಹೇಳಪ್ಪ ನೋಡಿ, ಯಾರ ಸಹಿಸಕ್ಕಾಗ್ತದ? ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಾತ್ವಿಕ ಜನರು ಕೂಡ ಅದನ್ನ ಖಂಡನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರಕ್ಕಾಗ್ತದೆ. ನಾವು ಕೂಡ ಇಲ್ಲಿ ಒಂದು ಬಹಳಷ್ಟು ಜನ ಟೀಕೆ ಮಾಡಿದ್ದಾರೆ. ನಮ್ಮೂರಲ್ಲೂ ಮೆರವಣಿಗೆ ಮಾಡಿ ಸುಟ್ಟು ಕೆರೆನಲ್ಲಿ ಹೊಡೆದು ಎಲ್ಲ ಮಾಡ್ಬೋದು, ಬೇರೆ ವಿಚಾರ. ಆದ್ರೆ ಒಬ್ಬ ಲೋಕಸಭಾ ಸದಸ್ಯ 6 ಸರಿ 7 ಸರಿ ಲೋಕಸಭಾ ಸದಸ್ಯನಾಗಿ ಜನಪ್ರತಿನಿಧಿಯಾಗಿ ಜನರ ಭಾವನೆ ಕೆಡಿಸ್ತಕ್ಕಂಥದ್ದು, ಜನರ ಮನಸ್ಸಿಗೆ ಬೇಸರ ಉಂಟು ಮಾಡತಕ್ಕಂಥ ನಡವಳಿಕೆಗಳನ್ನ ಮಾಡಿದಾಗ ಅವರು ಜನಪ್ರತಿನಿಧಿ ಆಗ್ಲಿಕ್ಕೆ ನಾಲಾಯಕ ಅಂತ ಹೇಳಿ ನಾನು ಭಾವನೆಯನ್ನು ಮಾಡಿ ಅದನ್ನು ಖಂಡಿಸ್ತೇನೆ. ಸಾಮಾನ್ಯವಾಗಿ ಬ್ರಾಹ್ಮಣ ಸಮಾಜದವರು ಯಾರು ಕೂಡ ಬೇರೆಯವರಿಗೆ ತೊಂದರೆ ಮಾಡೋದು, ಅವ್ರನ್ನ ಹೀಯಾಳಿಸ್ತಕ್ಕಂಥ ಕೆಲಸವನ್ನ ಮಾಡೋದಿಲ್ಲ. ಶಿವನು ಬ್ರಾಹ್ಮಣ ಅಂತ ಹೇಳ್ಕೊತಾನೆ. ಮಾಡ್ತಕ್ಕಂಥದ್ದು ಯಾವೊಬ್ಬ ಸಮಾಜದಲ್ಲಿ ನಿಕೃಷ್ಟ ಮನುಷ್ಯನೂ ಕೂಡ ಆ ರೀತಿಯ ನಡವಳಿಕೆ ಮಾಡೋದು. 5 ವರ್ಷ ಚುನಾವಣೆ, 4 ವರ್ಷ ಎಲ್ಲ ಮಲಗ್ಬಿಡ್ತಾರೆ. ಎಲ್ಲಿ ಮಲಗಿರ್ತಾನೋ ಗೊತ್ತಿರಕ್ಕಿಲ್ಲ. ಕಡೆ 6 ತಿಂಗಳು ಬಂದ್ಬಿಟ್ಟು ಹಿಂಗ್ ಬೈದ್ಬಿಡೋದು. ಹಿಂದೂಗಳು ಅದು ಇದು ಅಂತ ಬೈದ್ಬಿಟ್ಟು ಓಟ್ ಹಾಕ್ಸ್ಕೊಂಡು ತಿರುವಲ್ಟೋದ್ರೆ ತಿರುಗಿ ಗಿರಾಕಿ ಬರ್ತೇನೆ ಇಲ್ಲ. ಈ ಹಿಂದುತ್ವದ ಬಗ್ಗೆ ನನ್ನೊಂದು ವ್ಯಾಖ್ಯಾನ ಇದೆ. ಈ ಬೇರೆಯವರೆಲ್ಲ ಹೇಳ್ತಾರಲ್ಲ, ಸಿದ್ದರಾಮಯ್ಯ, ಕಾಂಗ್ರೆಸ್ ಇವರೆಲ್ಲ ಹಿಂದೂ ವಿರೋಧಿಗಳು. ಇಲ್ಲ, ಇಲ್ಲೆಲ್ಲ ಕೂತ್ರೋರು ಹಿಂದೂಗಳೇ.
ನಾವೇನು ಬೇರೆ ಹಿಂದುತ್ವ ಇವ್ರಿಗೆ ನಾನು ಜಾಗರಿ ಕೊಟ್ಟಿಲ್ಲ. ಇವರಿಗೆ ನಾವೆಲ್ಲ ಹಿಂದೂಗಳೇ. ಆದರೆ ಹಿಂದೂಗಳಲ್ಲಿ ಒಂದು ಮಹಾತ್ಮ ಗಾಂಧಿನೂ ಕೂಡ ಹಿಂದೂನೇ. ಅವರು ಹಿಂದುತ್ವದ ಬಗ್ಗೆ ಯಾವ ರೀತಿ ಅವರು ವ್ಯಾಖ್ಯಾನ ಮಾಡ್ತಾ ಇದ್ರು, ಯಾವ ದಾರಿನಲ್ಲಿ ಅವರು ನಡೀತಾ ಇದ್ರು, ಆ ದಾರಿನಲ್ಲಿ ನಾವು ನಡೀತಕ್ಕಂಥ ಗಾಂಧಿ ಹಿಂದೂಗಳು ನಾವು. ಆದರೆ ಗಾಂಧಿಯನ್ನ ಕೊಂದವರು ಗೂಡಿಸಿ ಅವರು ಹಿಂದೂನೇ. ಆದರೆ ಅವರು ಒಂದು ಹಿಂದುತ್ವವನ್ನು ಏನು ಪ್ರತಿಪಾದನೆ ಮಾಡ್ತಾ ಇದ್ದ, ಆ ಹಿಂದುತ್ವವನ್ನು ಪ್ರತಿಪಾದನೆ ಮಾಡೋರೇ ಈ ಬಿಜೆಪಿಗೆ ಇರಕ್ಕೆ. ಇವರು ನಮ್ಗೆ ಹಿಂದುತ್ವದ ಬಗ್ಗೆ ಹೇಳಕ್ ಬರ್ತಾರೆ. ಇವರೆಲ್ಲ ಗೂಡ್ಸೆ ಹಿಂದೂಗಳು, ನಾವು ಗಾಂಧಿ ಹಿಂದೂಗಳು. ಇದನ್ನ ನಾವೆಲ್ಲ ಅರ್ಥ ಮಾಡ್ಕೊಂಡು, ಮಹಾತ್ಮ ಗಾಂಧಿ ಈ ದೇಶದಲ್ಲಿ ಅವ್ರು ಬ್ಯಾರಿಸ್ಟರ್, ಅವ್ರು ಯಾವ ರೀತಿ ಬೇಕಾದ್ರೂ ಅವ್ರ ಜೀವನ ರೂಪಿಸ್ಕೋಬಹುದು. ಆದ್ರೆ ಅವರು ಈ ದೇಶದಲ್ಲಿರ್ತಕ್ಕಂಥ ಏನು ದಾಸ್ಯ ಸಂಗೋಲನೆಯನ್ನ ಬಿಡಿಸಬೇಕು ಅಂತ ಹೇಳಿ, ಎಲ್ಲ ಬಡವರಿದ್ದಾರೆ ಅಂತ ಹೇಳಿ ಬಟ್ಟೆ ಹಾಕೊಳ್ಳಂಗೆ ತುಂಡು ಬಟ್ಟೆ ಹಾಕೊಂಡು ಲಕ್ಷಾಂತರ ಕಿಲೋಮೀಟರ್ ನಡೆದು ಅವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಮಹಾನ್ ಪುರುಷ. ಅಂತವನ್ನ ಇವರು ಕೊಂದವರು. ಇವ್ರಿಗೇನಂತ ಕರಿಬೇಕು ನಾವು? ಕೊಲೆಗಡಕು ಅಂತ ಕರಿಬೇಕಾ, ಅಥವಾ ದೇಶದ್ರೋಹಿಗಳು ಅಂತ ಕರಿಬೇಕಾ, ಅಥವಾ ಇದನ್ನೆಲ್ಲ ಕರಿಬೇಕಾ? ಅದೇನೋ ಹೊಸ ಪದ ಏನಾರ ಇದ್ರೆ ಮೀಡಿಯಾದವ್ರು ನೀವೆಲ್ಲ ಹೇಳ್ಕೊಡಿ, ಆಮೇಲೆ ನಮ್ಗೆ ಈಗ ನಮ್ಗೆ ಗೊತ್ತಾಗಲ್ಲ ಹೊಸ ಪದ. ಹಾಗಾಗಿ ನಾವೆಲ್ಲ ಗಾಂಧಿ ಹಿಂದೂಗಳು, ನಾವೆಲ್ಲ ಇವರೆಲ್ಲ ಗುಡ್ಸ ಹಿಂದೂಗಳು. ಇವರು ನಮ್ಗೆ ಹೇಳ್ತಾರೆ ನೀವೆಲ್ಲ ಹಿಂದುತ್ವ, ನೀವೆಲ್ಲ ಹಿಂದೂ ವಿರುದ್ಧ. ಈ ಟಿಪ್ಪು ಸುಲ್ತಾನ್ದು ಬಹಳಷ್ಟು ಜನ ಇವರೆಲ್ಲ ಚರಿತ್ರೆಯಿಂದ ತಿರುಗಿಸ್ಬಿಡ್ತಾರೆ. 4 ಮೈಸೂರು ವಾರ ನಡೀತಾರೆ, 4 ಮೈಸೂರು ಯುದ್ಧ ನಡೀತಾರೆ. ಬ್ರಿಟಿಷ್ನವ್ರ ಜೊತೆ ಟಿಪ್ಪು ಸುಲ್ತಾನ್ ನಡೆಸ್ತಾರೆ. ಇವತ್ತು ಟಿಪ್ಪು ಸುಲ್ತಾನ್ ರಾಕೆಟ್ ಟೆಕ್ನಾಲಜಿ ಇದೆ, ಇವತ್ತು ನಮ್ಮ ದೇಶದಲ್ಲಿ ಆ ಟೆಕ್ನಾಲಜಿನೇ ಉಪಯೋಗಿಸಿಕೊಂಡು ಅಭಿವೃದ್ಧಿ ಮಾಡಿರ್ತಕ್ಕಂಥ ಇವತ್ತು ಅದೇ. ಆದ್ರೆ ಅವನು 2ನೇ 3ನೇ ಮೈಸೂರು ಮಹಾಯುದ್ಧದಲ್ಲಿ ಮೈಸೂರು ವಾರಲ್ಲಿ ಇಷ್ಟೇ ಓದಿರ್ತೀರಿ, ಅವರು ಇಂಗ್ಲಿಷ್ನವ್ರು ಬ್ರಿಟಿಷ್ನವ್ರ ಜೊತೆ ಸೋತ್ ಬಿಡ್ತಾರೆ. ಅವ್ರಿಗೆ ವಾರ್ ಎಕ್ಸ್ಪೆನ್ಸಸ್ ಕೊಟ್ಟು ನಿಮಗೆ ಬಿಟ್ಟು ಹೋಗ್ತೀವಿ ಇದನ್ನ ಅಂತ ಹೇಳಿ ಅವ್ರು ಇನ್ಸಿಸ್ಟ್ ಮಾಡಿದೆ. ವಾರ್ ಎಕ್ಸ್ಪೆನ್ಸಸ್ ಯುದ್ಧದಲ್ಲಿ ಖರ್ಚಾಗಿರ್ತಕ್ಕಂಥ ಹಣ ಕೊಟ್ರೆ ನೀವು ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾರೆ. ಅವನು ದುಡ್ಡಿರೋದು. 2 ಮಕ್ಕಳನ್ನ ಹಣ ಇಡ್ತಾನ. ಇವೆಲ್ಲೂ ಜೈಲಲ್ಲಿ 6 ತಿಂಗಳಿರ್ತಾರ ಅವರು. 6 ತಿಂಗಳು ಒಳಗಡೆ ಪಾಪ ಇವನು ಯಾರ ಟ್ಯಾಕ್ಸ್ ಹಾಕ್ಬೋದಾಗಿರ್ತಾರೆ. ಅವನು ಟ್ಯಾಕ್ಸ್ಗೆಲ್ಲ ಕಡ್ಡಾಯ ಹಾಕದೆ ಸರಿಯಾಗಿ ಬರ್ತಕ್ಕಂಥ ವರಮಾನವನ್ನ ಕ್ರೋಢೀಕರಿಸಿಕೊಂಡು ಆ ಮಕ್ಕಳನ್ನ ಕರೆಸ್ಕೊಂಡ್ಬಂದು ಆಮೇಲೆ 1799ಗೆ 4th ಮೈಸೂರು ವಾರ್ ಡಿಕ್ಲೇರ್ ಮಾಡ್ತಾರೆ. ಅಲ್ಲಿ ಸಾಯ್ತಾರೆ. ಆ ಸಾಯಕ್ಕೆ ಯಾರಪ್ಪ ಕಾರಣ? ಇವ್ರು ಮೀರ್ಸಾದಕ್ಕೆ ಕಾರಣ. ಬ್ರಿಟಿಷ್ನವರೇ ಗೆದ್ದಿದ್ರು ಅವರು. ಇವ್ರ ಮೀರ್ಸಾದಕ್ಕೆ ಮೋಸದಿಂದ ಅವರು ಸತ್ತಂತದ್ದು. ಪೇಶ್ವೆಗಳು ಯಾರು ಹಿಂದೂಗಳು? ಯಾರು ಅವರು ಹಿಂದೂಗಳೇ ತಾನೆ. ಶೃಂಗೇರಿ ಮಠ ಹಾಳು ಮಾಡಕ್ಕೆ ಬಂದಾಗ ಇವರು ಟಿಪ್ಪು ಸುಲ್ತಾನ್ ಸೈನ್ಯ ಕಳಿಸಿ ಪೇಶ್ವೆಗಳನ್ನ ವಾಪಸ್ ಕಳಿಸ್ತಾರೆ. ಇದು ನಮ್ಮ ಹಿಂದೂ ಚರಿತ್ರೆಯಲ್ಲಿ ಇರ್ತಕ್ಕಂಥ ಅಂಶಗಳನ್ನು ನಾವು ಗಮನಿಸಲೇ ಇಲ್ಲ. ಅಲ್ಲಿ ಕೂರ್ಗಲ್ಲಿ ಹಿಂದೂಗಳನ್ನೆಲ್ಲ ಮತಾಂತರ ಮಾಡಿಬಿಟ್ಟ. ಹೌದು, ಮಾಡ್ತಾನೆ. ಅವ್ನು ಪ್ರಭುತ್ವ ಇರೋದವ ಯಾರಾದ್ರೂ ವಿರೋಧ ಮಾಡಿದ್ರೆ ವಿರೋಧಿಗಳನ್ನ ದಮನ ಮಾಡಲಿಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ. ಅದೇನು ಹೊಸದ? ಅದು ಅವನಿಗೆ ದೇಶದ್ರೋಹಿ ಅಂತ ಕರೀತಾನೆ. ಯಾರಿಗೆ? ಟಿಪ್ಪು ಸುಲ್ತಾನ್ಗೆ. ಅದೇ ಮೀರ್ ಸಾಧಕಗೆ ಈಗ ಕಿತ್ತೂರಾಣಿ ಚೆನ್ನಮ್ಮ ಸೋಲೋದಕ್ಕೆ ಯಾರೇ ಕಾರಣ? ಮಲ್ಲಪ್ಪ ಶೆಟ್ಟಿ. ಅವನಂತವ್ರಿಗೆ ಹೇಳ್ಬೇಕು ದೇಶದ್ರೋಹಿಗಳು ಇನ್ನೊಂದು ಮತ್ತೊಂದು. ತಗೊಂಡೋಗಿ ಮಲ್ಲಪ್ಪ ಶೆಟ್ಟಿನೂ ಕೂಡ ವೈಭವೀಕರಿಸ್ತಾನೆ. ಇಲ್ಲಿ ಟಿಪ್ಪು ಸುಲ್ತಾನ್ ನೋಡಿದ್ರೆ ಇವರು ಅವ್ನು ದೇಶದ್ರೋಹಿ ಕಟ್ರಿ ಅಂತಾರೆ. ಯಾರೋ ಉರಿಗೌಡ ನಂಜೇಗೌಡ ಹೆಸರು ಕೇಳಿಲ್ಲ, ಏನಿಲ್ಲಪ್ಪ. ಇವರೇ ನೋಡ್ಕೊಂಡು ಬಂದಿರೋದಷ್ಟೇ. ಇವರು ಸೃಷ್ಟಿಕರ್ತರು ಇವರೆಲ್ಲ. ಉರಿಗೌಡ ನಂಜೇಗೌಡ, ಯಾವ ಉರಿನೂ ಇಲ್ಲ, ನಂಜೂ ಇಲ್ಲ. ನಂಜಿದ್ರೆ ನಂಜು ಅಂದ್ರೆ ವಿಷ ತಾನೆ, ಅದಿದ್ದು ತಾನೇ ಉರಿ ಬರೋದು. ಅಲ್ಲಿ ಉರಿನೂ ಇಲ್ಲ, ನಂಜೂ ಇಲ್ಲ. ಇದು ಸೊ ಈಗೆಲ್ಲ ಈ ಇತಿಹಾಸವನ್ನು ಸೃಷ್ಟಿ ಮಾಡಬೇಕು. ನಾನು ಮಾತಾಡೋದು ಜಾಸ್ತಿ ಆಗಿರಬಹುದು. ಇದು ನಮ್ಮ ದೇಶದಲ್ಲಿ ನಮ್ಮ ಬಂದಿರತಕ್ಕಂಥ ಇತಿಹಾಸ. ನಾವೆಲ್ಲ ಸರಿಯಾದ ಇತಿಹಾಸವನ್ನ ಅರ್ಥೈಸ್ಕೋಬೇಕು. ಸರಿಯಾದ ಇತಿಹಾಸವನ್ನ ಅರ್ಥೈಸ್ಕೊಂಡ್ರೆ ನಾವು ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ. ಈಗ ನಾವು ನೋಡಿ ಕೃಷ್ಣರಾಜ ಒಡೆಯರ್ ಅವತ್ತು ಕೆರೆಗಳು ಕಟ್ಟಿಸ್ತಾ ಇದ್ರೆ, ವಿದ್ಯಾಭ್ಯಾಸಕ್ಕೆ ಕಾಲೇಜುಗಳನ್ನ ಯೂನಿವರ್ಸಿಟಿಗಳನ್ನ ಮಾಡದೇ ಇದ್ರೆ ಇವತ್ತು ನಾವು ಯಾರು ವಿದ್ಯಾವಂತರು ಆಗ್ಲಿಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ಇವತ್ತು ಕೆರೆಗಳು ಇರ್ತಿರ್ಲಿಲ್ಲ. ಕನ್ನಂಬಾಡಿ ಕಟ್ಟೆ ಮೊದಲು ಪ್ರಾರಂಭ ಮಾಡಿದಂಥವನು ಅದು ಟಿಪ್ಪು ಸುಲ್ತಾನ್. ನೀವು
ಕನ್ನಂಬಾಡಿ ಹೊರಗಡೆ ಎಂಟ್ರೆನ್ಸ್ ಆಗ್ಬೇಕಾದ್ರೆ ಗೋಪುರ ಇದೆ. ಗೋಪುರದ ಬಲಭಾಗದಲ್ಲಿ ದೊಡ್ಡ ಬೋರ್ಡ್ಗಳು ಹಾಕೋದು. ನೀವೆಲ್ಲ ನೋಡಿ ಓದಿ ಅಲ್ಲಿ ಓದಾಗ ಅದು ಇವತ್ತು ನಾನು ಹಾಕಿದ್ದಲ್ಲ, ಇವ್ರು ಹಾಕಿದ್ದಲ್ಲ, ಯಾರು ಹಾಕಿದ್ದಲ್ಲ. ಅದರಲ್ಲಿ ಯಾವತ್ತು ಯಾರ್ಯಾರು ಕೆಲಸ ಮಾಡಿದ್ರು, ಎಷ್ಟೆಷ್ಟು, ಮತ್ತು ಇಂಜಿನಿಯರ್ಗಳು ಯಾರ್ಯಾರು ಅಂತ ಎಲ್ಲ ದೊಡ್ಡ ಬೋರ್ಡ್ ಹಾಕೋದು. ಅಲ್ಲಿ ಟಿಪ್ಪು ಸುಲ್ತಾನ್ ಮೊದಲು ಕನ್ನಂಬಾಡಿ ಕಟ್ಟೆ ಅಂತ ಪ್ರಾರಂಭ ಮಾಡಿ, ಅವನ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರು ಅದನ್ನ ಬ್ರಿಟಿಷ್ ಪ್ರೆಸಿಡೆನ್ಸಿ ಮದ್ರಾಸ್ನವ್ರನ್ನ ಕೇಳಿಕೊಂಡು 1904 ಅಗ್ರಿಮೆಂಟ್ ಮಾಡಿಕೊಂಡು ಅವರು ಅದನ್ನು ಕಟ್ಟಿಸಂತ. ಅವ್ರು ಕಟ್ಸುವಾಗ ದುಡ್ಡು ಮುಗಿದೋಗ್ಬಿಟ್ರೆ ಮನೆ ಎಂಟಿ ಒಡವೆ ತಗೊಂಡೋಗಿ ಅಲ್ಲಿ ಮುಂಬೈಯಲ್ಲಿ ಮಾರಾಟ ಮಾಡಿ ಕಟ್ಟಿಸ್ತಾರೆ. ಯಾರಪ್ಪ ಈಗಿನ ಕಾಲದಲ್ಲಿ ಕಟ್ಟಿಸ್ತಾರೆ ಬೇರೆಯವರು ಮನೆ ಎಂಟು ಒಡವೆ ಮಾರ್ತಾರೆ ಯಾರಪ್ಪ? ಇನ್ನು ಎಂಟಿ ಒಡವೆ ಮಾರಕ್ ಹೋದ್ರೆ ಅವಳು ಹೊಡಿತಾಳೆ, ಹೋಗಲೇ ಇನ್ಯಾವನು ಯಾವ್ದು ನನ್ ಕೆಳಗೆ ಬಂದಿದ್ಯಾ ಇಲ್ಲ. ಅಂದ್ರೆ ಎಲ್ಲ ಹೆಣ್ಮಕ್ಳು ಆತರ ಅಲ್ಲ. ಕೆಲವು ಜನ ಆಸೆ ಚಿನ್ನ ಅಲ್ಲ, ಚಿನ್ನ ಅಂದ್ರೆ ಆಸೆ ಜಾಸ್ತಿ ಇತ್ತು. ಅವರು ಚೀಲದಲ್ಲಿ ತಗೊಂಡೋಗಿ ಮುಂಬೈಯಲ್ಲಿ ಚಿನ್ನ ಮಾರಾಟ ಮಾಡಿ ಆ ದುಡ್ಡು ತಂದು ಇವತ್ತು ಕನ್ನಂಬಾಡಿ ಕಟ್ಟೆ ಕನ್ನಂಬಾಡಿ ಕಟ್ಟೆ KRS ಇವತ್ತು ಅವ್ರು ನಾವೆಲ್ಲ ಸ್ಮರಿಸಬೇಕು. ವಿದ್ಯಾಭ್ಯಾಸಕ್ಕೆ ಅವರಿಗೆ ನಮ್ಮೂರಲ್ಲಿ ಈಗ ಟೌನ್ ಹಾಲ್ ಐತಪ್ಪ, ಟೌನ್ ಹಾಲ್ ಯಾರು ಅವ್ರ ಕಾಲದಲ್ಲೇ ಕಟ್ಟಿದ್ರು. ಲೈಬ್ರರಿ ಕಟ್ಟಿದ್ಯಾರು ಅವರು. ಇಲ್ಲಿ ಪೂರ್ಣಯ್ಯ ಛತ್ರ ನೋಡಿ, ಪೂರ್ಣಯ್ಯ ಛತ್ರ ಅಂತಿದ್ದಿಗೆ ಹೇಳ್ತೀನಿ, ಮಹಾರಾಜರ ಹೆಸರಿಟ್ಟಿಲ್ಲ ಅಲ್ಲಿ. ಇವ್ರು ಪೂರ್ಣಯ್ಯ ಹೇಳ್ಕೊಡ್ತಾರೆ ಮಹಾರಾಜರಿಗೆ. ಲಫಂಗರು, ಕುಡುಕರು, ಪಡಕರು ಎಲ್ಲ ಬಂದು ಮಲ್ಲಿಕಾರ್ಜುನ ಸ್ವಾಮಿ ಅಲ್ಲಿ ನಿಮ್ಮ ಹೆಸರಿಡೋದು ಬೇಡ ಅಂತೇಳಿ ಇವ್ರ ಹೆಸರು ಬರ್ಸ್ಕೊತಾರೆ. ಇವೆಲ್ಲ ಇತಿಹಾಸದಲ್ಲಿ ಇರ್ತಕ್ಕಂಥವು ನಡೆದಿರ್ತಕ್ಕಂಥ ಘಟನೆಗಳಿವು. ಇದು ನಾವು ಯಾರು ತಿಳ್ಕೊಳಕ್ಕೆ ಹೋಗಲ್ಲ. ಪೂರ್ಣಯ್ಯ ಛತ್ರ ಆ ಕಾಲದಲ್ಲೇ ಕಟ್ಟಿದ್ದು. ಅವರು ಮಹಾರಾಜರಿಗೆ ಹೇಳ್ತಾನೆ, ಇಲ್ಲಿ ಕೃಷ್ಣರಾಜೇಂದ್ರ ಕೌನಾಲು ಬರ್ದಿಲ್ವ ಅವ್ರ ಹೆಸರು? ಕೃಷ್ಣರಾಜೇಂದ್ರ ಲೈಬ್ರರಿ ಬರ್ದಿಲ್ವಾ? ಇದಕ್ಕೆ ಯಾಕೆ ಬರೀಬಾರ್ದಿತ್ತು? ನಿರಾಶ್ರಿತರ ವಾಸಸ್ಥಾನ ಕೃಷ್ಣರಾಜೇಂದ್ರ ವಾಸಸ್ಥಾನ ಯಾಕೆ ಬರೀಬಾರ್ದಿತ್ತು? ಇವನು ಪೂರ್ಣಯ್ಯ ಹೇಳ್ಕೊಡ್ತಾನೆ ಏನಂತ, ಅಲ್ಲಫಗ್ರು ಕುಡುಕರು ಎಲ್ಲ ಬಂದು ಮಲ್ಲಿಕಾರ್ಜುನ ಬುದ್ಧಿಯಲ್ಲಿ ನೀವು ಅಂತ ಜಾಗಕ್ಕೆ ನಿಮ್ಮ ಹೆಸರು ಇಡೋದು ಬೇಡ ಅಂತೇಳಿ ಇವನ ಹೆಸರು ಬರ್ಸ್ಕೊತಾನೆ. ಸ್ವಾರ್ಥಿಗಳು ರಮೇಶ್ ಯಾವ ರೀತಿ ನಮ್ಮನ್ನ ಮೋಡಿ ಮಾಡ್ತಾರೆ ಅಂತಕ್ಕಂಥದ್ದಕ್ಕೆ ಇಲ್ವಂತವ್ರು ಇರ್ತಾರೆ, ಇಲ್ಲ ಅಂತ ನಾವು ಅದನ್ನೆಲ್ಲ ಬುದ್ಧಿ ಕಲ್ಕೋಬೇಕು. ನಾವು ಪೂರ್ಣಯ್ಯ ಛತ್ರ ಇಲ್ಲೇ ಇರೋದು. ಇದು ಎಲ್ಲ ಕಡೆ ಇದಾವೆ, ಹಳೆ ಮೈಸೂರು ಭಾಗದಲ್ಲಿ ಎಲ್ಲ ಕಡೆ ಇದಾವೆ. ಮಧುಗಿರಿನಲ್ಲೂ ಒಂದಿದೆ. ಮಧುಗಿರಿನಲ್ಲಿ ಪಾಪ ಮಧುಗಿರಿ ಪುರಪಿತೃಗಳು ಎಲ್ಲ ಆಫೀಸ್ ಮಾಡ್ಕೊಂಡ್ಬಿಟ್ಟಿದ್ರು. ಅದನ್ನ ಈಗಲೂ ಆಫೀಸೇ ಮಾಡ್ಕೊಂಡವ್ರೆ. ಕಲೆ ಮಾಡಿಸ್ಬೇಕು ಅದನ್ನೆಲ್ಲ. ಜನರಿಗೆ ಅವಸರ ಕಟ್ಸಿದ್ದದು ಮಹಾರಾಜರಿಗೆ. ವಿ ಸಾಗರ ಕಟ್ಸಿದ್ಯಾರಪ್ಪ. ಹೀಗೆ ಇವತ್ತು ವಿ ಸಾಗರ ಇಂಥದ್ದು ನೀರಾವರಿ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಇವೆಲ್ಲ ನಮ್ಮ ಪೂರ್ವಜರು ನಾವು ಮಾಡಿಕೊಟ್ಟು ನಾವು ಆ ಪೂರ್ವಜರನ್ನು ಕೂಡ ಸ್ಮರಿಸಬೇಕು. ಈಗ ದೇವರಾಜರ್ಸು ಈ ಹೇಮಾವತಿ ರಿಸರ್ವರ್ ಯಾಕೆ ಕಟ್ಟಿದ್ದು ಅಂದ್ರೆ 74ರಲ್ಲಿ ಕೇಂದ್ರದವರು ಇದು ಕಾವೇರಿ ಡಿಸ್ಪ್ಯೂಟ್ ಇದೆ, ನಾವು ಇದಕ್ಕೆ ಹಣ ಕೊಡಲ್ಲ ಅಂತ ನಿಲ್ಲಿಸ್ಬಿಡ್ತಾರೆ. ನಿಲ್ಲಿಸಿದಾಗ ಅವರು ನಮ್ಮ ರಾಜ್ಯ ಸರ್ಕಾರದ ರೆವಿನ್ಯೂನಲ್ಲೇ ಕಟ್ಟಿಸ್ತೀನಿ ಅಂತೇಳಿ ಹೇಮಾವತಿ ರಿಸರ್ವರ್ ಕಟ್ಟಿದ್ದು. ಇವತ್ತು ಹೇಮಾವತಿ ರಿಸರ್ವರ್ ನಾವು ಕುಡಿಯೋಕೆ ನೀರಲ್ಲಿ ಹೋಗ್ಬೇಕಾಗಿದ್ದು ನಾವು. ಹೀಗೆ ಅವೆಲ್ಲ ನಾವು ಸ್ಮರಿಸ್ಕೋಬೇಕು. ನನಗೆ ಯಾರೋ ಒಬ್ರು ಬಂದು ಕೇಳೋರು, ಹಾಸನ ಇನ್ಚಾರ್ಜ್ ಸ್ವಾಮಿ ನೀವು ಕಾಂಗ್ರೆಸ್ನವ್ರು ನೀವೇನ್ ಮಾಡಿದ್ದೀರಿ ಸ್ವಾಮಿ ಅಂತ ಯಾರು ಕೇಳೋರು. ಯಾರಪ್ಪ ಹೇಮಾವತಿ ರಿಸರ್ವರ್ ಯಾವನಪ್ಪ ಕಟ್ಟಿಸಿದ್ದವನು? ಈಗ ಯಾರು ಕೇಳೋನಲ್ಲ ನಿನ್ನ ಹತ್ರ. ಅವನಾಗ್ಲಿ, ಅವ್ರ ಅಪ್ಪ ಆಗ್ಲಿ, ಅವ್ರ ಅಮ್ಮ ಆಗ್ಲಿ, ಅವ್ರ ತಾತ ಆಗ್ಲಿ ಅವನ್ನ ಕಟ್ಟಿದ್ರು ಅಂತ ಕೇಳ್ತಿದ್ದೀನಿ. ಎಷ್ಟು ಜನಕ್ಕೆ ಹೇಮಾವತಿ ಕಟ್ಟಿದ್ದಂಗೆ ಏನು ಅಂತ ಬಹಳ ಜನಕ್ಕೆ ಈಗಿನ ಹೊಸ ಪೀಳಿಗೆಗೆ ಅದರ ಅರಿವೇ ಇರೋದಿಲ್ಲ. ಅವರು ಕೇಂದ್ರ ಸರ್ಕಾರದವ್ರು ನಾವು ಹಣ ಕೊಡಲ್ಲ ಅಂತ ನಿಲ್ಲಿಸಿದಾಗ ದೇವರಾಜ ಅರಸರು ನಮ್ಮ ರಾಜ್ಯ ಸರ್ಕಾರದ ನಮ್ಮ ಬೊಕ್ಕಸದಿಂದ ನಮ್ಮ ಜನರ ತೆರಿಗೆ ಹಣದಿಂದ ನಾನು ಕಟ್ಟಿಸ್ತೇನೆ ಅಂತ ಹೇಳಿ ಹೇಳಿದಂತದ್ದು ಅವರು ಕಟ್ಟಿಸಿದಂತ. ಇವೆಲ್ಲ ನಾವು ತಿಳ್ಕೊಳ್ಳೋದೇ ಇದ್ರೆ ಹೆಂಗಾಗ್ತದೆ? ನಾವು ತಿಳ್ಕೊಳ್ಳೋದೇ ಇಲ್ಲ. ಏನ್ ಮಾಡಿದ್ರು ಬಿಡ, ಅವನೇನ್ ಮಾಡ್ದ, ಇವನೇನ್ ಮಾಡ್ದ ಅಂತ ಬಿಡಿಗೆ ಸೇರ್ಕೊಂಡು ಊರ್ ಮುಂದೆಗಡೆ ಟೀ ಅಂಗಿರ್ತಾವ, ಯಾಕವನ ಅರ್ಧ ಟೀ ಪುಕ್ಸಟ್ಟೆ ಸಾಲ ಇಸ್ಕೊಂಡು ಕುಡಿದು ಭಾಷಣ ಮಾಡ್ಬಿಡ್ತಾರೆ. ಇದು ನಾನು ಇವೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ಈ ಒಂದು ತಳ ಸಮುದಾಯಗಳಲ್ಲಿ ರಾಜಕೀಯ ಪ್ರಜ್ಞೆನೂ ಕಡಿಮೆ, ಸಮಾಜದಲ್ಲಿ ಆಗುವೋಗಳು ಕಡಿಮೆ, ಮತ್ತೆ ಇಂದಿನ ಚರಿತ್ರೆನೂ ಕೂಡ ಅವರ ತಿಳುವಳಿಕೆ ಕಡಿಮೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಬಹಳ ವಿಷಾದದಿಂದ ಹೇಳಿ ಇವೆಲ್ಲ ಘಟನೆಗಳನ್ನ ಬಹಳ ಸಮಯ ತಗೊಂಡು ಹೇಳಿದ್ದೇನೆ. ಅಲ್ಲಿ ಬರ್ತೀನಿ, ಇನ್ನೂ ಅಲ್ಲಿ ಬಂದಿಲ್ಲ, ಸುಮ್ಮನೆ ಕತೆ ಹೇಳಿದ್ದೀನಿ ಈಗ ಅಷ್ಟೇ. ಅಲ್ಲಿ ಬಂದಿಲ್ಲ, ನೋಡಿದೆ ಅದನ್ನ. ಈಗ ಇವ್ರು ಅನಂತಕುಮಾರ್ ಹೆಗಡೆ ಸಭೆ ಮುಗಿದ ಕೂಡಲೇ ನೀವು ಸಂಘದವ್ರು ಏನಿದ್ದಾರೆ
ನಿಮ್ಮ ಲೆಟರ್ ಇದ್ದಂಗೆ ಅವ್ರನ್ನ ಖಂಡನೆ ಮಾಡಿ ಅವನನ್ನ ಈ ರಾಜ್ಯದಿಂದ ಗಡೀಪಾರು ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯ ಇವತ್ತಿಗೆ ನಾವು ತೆಗೆದುಕೊಂಡಿದ್ದೇವೆ. ಅದರಲ್ಲಿ ಬರೆದು ಅವರಿಗೆ ನೀವು ಮುಟ್ಟಿಸಬೇಕು, ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟವರಿಗೆ ಸೂಕ್ತ ಕ್ರಮ ತಗೊಳ್ಳೋದಕ್ಕೆ ಅಂತ ಹೇಳಿ ನೀವು ಈ ಒಂದು ಸಂಸ್ಥೆ ವತಿಯಿಂದ ತಾವು ಕೊಡಬೇಕು ಅಂತಕ್ಕಂಥದ್ದು ಅದನ್ನು ನಾವು ಖಂಡನೆ ಮಾಡಬೇಕು, ಅವನನ್ನ ಗಡೀಪಾರು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ನಾವು ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ದೇವರಾಜ ಅರಸರ ಹೆಸರನ್ನ ಇಡಬೇಕು ಅಂತಕ್ಕಂಥ ಒತ್ತಾಯ ಇದೆ. ತಾವು ಕೂಡ ಅವ್ರ ಮನವಿಯನ್ನು ತಯಾರು ಮಾಡಿ ನಾಳೆನೋ ಇವತ್ತು ಯಾವತ್ತಾದ್ರೂ ಬನ್ನಿ, ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ಮನವಿ ಕೊಡೋಣ. ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ಗೂ ಕೂಡ ಒಂದು ಮನವಿಯನ್ನ ಕೊಡಿ. 29ಕ್ಕೆ ಮುಖ್ಯಮಂತ್ರಿಗಳು ಬಂದಾಗ ಉದ್ಘಾಟನೆಯನ್ನು ಮಾಡುವಾಗ ಇವ್ರಿಗೂ ಕೂಡ ಹೆಸರನ್ನು ಕೂಡ ಅಲ್ಲಿ ಉದ್ಘಾಟನೆ ಮಾಡುವ ರೀತಿಯಲ್ಲಿ ನಾವು ಅವರ ಮನವೊಲಿಸೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಕಲ್ಲಣಿ, ನಮ್ಮೂರ ಪಕ್ಕನೂ ಒಂದು ಕಲ್ಲಣಿ ಇದೆ. ನಾವು ಪ್ರಸ್ತಾಪ ಮಾಡೋ ಕಲ್ಲಣಿ ದೇವರಾಜ ಅರಸರ ಕಲ್ಲಣಿ, ಹುಣಸೂರು ತಾಲೂಕಲ್ಲಿ ಹೋಗಿದ್ದೀರಾ? ಅಲ್ಲಿಗೆ ಎಷ್ಟು ಸರಿ ಹೋಗಿದ್ದೀರಾ? ಒಂದೇ ಸರಿ. ನಾನು ಎಷ್ಟು ಬಾರಿ ಹೋಗಿರ್ಬೋದು. ನಾನು ಪ್ರತಿ ಚುನಾವಣೆಗೂ ಅರ್ಜಿ ಹಾಕೋಕ್ಕಿಂತ ಮುಂಚಿತವಾಗಿ ಹೋಗಿ ಅವರ ಸಮಾಧಿಗೆ ಒಂದು ಹೂನಾರ ಹಾಕಿ, ನೋಡಪ್ಪ ಮೇಲೆ ನೀನು ಇವತ್ತು ನಮ್ಮ ಮುಂದೆ ಇಲ್ಲದೆ ಇರ್ಬೋದು, ನಮ್ಮಂತವ್ರಿಗೆಲ್ಲ ಅರ್ಜಿ ಹಾಕೋಷ್ಟು ಧೈರ್ಯ ನಾವು ಕೊಟ್ಟಿದ್ಯಪ್ಪ ಅಂತ ಹೇಳ್ಬಿಟ್ಟು ಬರ್ತೇವೆ. ಪ್ರತಿ ಚುನಾವಣೆಗೆ ನಾನು ಸೋತಿರೋ ಚುನಾವಣೆಗೂ ಹೋಗಿದ್ದೀನಿ, ಗೆದ್ದಿರೋ ಚುನಾವಣೆಗೂ ಹೋಗಿದ್ದೀನಿ. ಯಾಕೆಂದ್ರೆ ದೇವರಾಜ ಅರಸರು ಪಾಪ ನನ್ನನ್ನು ವಿಶೇಷವಾಗಿ ಅವ್ರ ಮಗನ್ ತರ ನೋಡೋರು. ಅವ್ರಿಗೆ ಗಂಡ್ಮಕ್ಳಿಗೆ ಅವ್ರು ನನಗೆ ಹೇಳೋರು, ಬರ್ಬೇಕಣೋ ನಿಮ್ಮಂತಾರಲ್ಲ ಧೈರ್ಯ ಇರೋರು ಮುಂದೆ ಬರ್ಬೇಕಣೋ, ಏಳಿಗಳು ಜಾಸ್ತಿ ಬರ್ತಾರೆ ಪರಿಣಾಮ ಆಗಲ್ಲ ಕಣೋ ಅಂತ ಅವಾಗ ಹೇಳೋರು. ನನಗೇನು ಧೈರ್ಯ ಏನಿದೆ ಅಂತ ಗೊತ್ತಿತ್ತು, ನನಗೇನು ಗೊತ್ತಿರಲಿಲ್ಲ. ಅವ್ರು ಯಾವ ರೀತಿ ನೋಡ್ಕೊಂಡಿದ್ರೋ ಗೊತ್ತಿಲ್ಲ. ಪ್ರದರ್ಶನ ಅದು ಒಂದ್ಸರಿ ಏನಾಗೋಯ್ತು, ಧೈರ್ಯಕ್ಕೆ ಅವ್ರು